Hi friends, Nanu Ravi C. Naikar. So welcome to Varanda Race KPSC. So as we know that, so recently we have started a separate channel for KPSC student. So ಅಂದರೆ ಇತ್ತೀಚೆಗೆ ಜಸ್ಟ್ ಒಂದು ಫ್ಯೂ ಡೇಸ್ ಆಯ್ತು ರೀ KPSC ಅಂತ ಒಂದು ಸಪ್ರೇಟ್ ನಾವು ವರಂಡಾ ರೇಸಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ರೀ. ಅಂದರೆ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡಬೇಕಂತೇಳಿ ನಾವು KPSC ಅಂತೇಳಿ ಸಪ್ರೇಟ್ ಚಾನಲ್ ಮಾಡ್ಕೊಂಡಿದ್ದೇವೆ ರೀ. ಹೋಪ್ ಎವ್ರಿ ಒನ್ ಹ್ಯಾವ್ ಸಬ್ಸ್ಕ್ರೈಬ್ ಆ್ಯಂಡ್ ಸೊ ಇವತ್ತಿನ ಸೆಷನಲ್ಲಿ ಫ್ಯೂ ಡೌಟ್ಸು ಮತ್ತು ಸಮ್ ಕ್ಲಾರಿಫಿಕೇಷನ್ ಕೊಡ್ತೇನೆ. ಬಿಕಾಸ್ ಸಿನ್ಸ್ ಫ್ರಮ್ 8 years ಐ ಆಮ್ ವರ್ಕಿಂಗ್ ಇನ್ ದಿಸ್ ಫೀಲ್ಡ್. ಸೊ 8 ವರ್ಷದಿಂದ ನಾನು ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋದು ಮತ್ತು ವೇರಿಯಸ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಒಂದು ಅನಲೈಸಿಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅದಕ್ಕೆ ಇವತ್ತಿನ ಸೆಷನ್ ಒಂದು ಅನಲೈಸಿಸ್ ಮಾಡಿಕೊಂಡು ಹೌ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಕ್ಯಾರಿ ಫಾರ್ವರ್ಡ್ ದ ರಿಮೈನಿಂಗ್ ಸೆಷನ್ಸ್. ಅಂದರೆ ಮುಂಬರುವ ದಿನಗಳಲ್ಲಿ ನಾವು ಯಾವ ಥರ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡ್ತೀವಿ ನಿಮಗೆ ವಿಡಿಯೋ ಮುಖಾಂತರ. ಬಿಕಾಸ್ ಯಾವುದೇ ಎಕ್ಸಾಮ್ಗೆ ಓದ್ಕೊಡ್ರಿ ಫಸ್ಟ್ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ. ಒಂದು ಕ್ಲಾರಿಫಿಕೇಷನ್ ಏನು ಬೇಕು ಗೊತ್ತ್ರಿ, ಯಾವ ಥರ ಪ್ರಿಪೇರ್ ಆಗಬೇಕು ಮತ್ತು ಯಾವ ಎಕ್ಸಾಮ್ನ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತೇಳಿ. ಬಿಕಾಸ್ ದೇರ್ ಆರ್ ಸಮ್ ಮಿಸ್ಟೇಕ್ಸ್. ಬಿಕಾಸ್ ಆ್ಯಸ್ ಆಲ್ರೆಡಿ KPSC ಸೈಡ್ ಸರ್ ಎಕ್ಸಾಮ್ಸಲ್ಲಿ 60 to 80%, ದ್ಯಾಟ್ ಇಸ್ 70% ಇಫ್ ಯು ಟೇಕ್ ಓಕೆ ದೇ ಆರ್ ಆಸ್ಕಿಂಗ್ ಗೋಸ್ಟ್ ಆನ್ ದ ಕರೆಂಟ್ ಅಫೇರ್ಸ್ ಟಾಪಿಕ್. ಅಂದರೆ ಇತ್ತೀಚಿನ ಎಕ್ಸಾಮ್ಸಲ್ಲಿ ನೀವು ಟ್ರೆಂಡ್ ಅರ್ಥ ಮಾಡಿಕೊಂಡ್ರೆ ಯಾವುದೇ ಎಕ್ಸಾಮ್ ತಗೊಳ್ರಿ 60% 70% ಕ್ವಶನ್ಸು ಕರೆಂಟ್ ಅಫೇರ್ಸಲ್ಲಿರುವ ಸುದ್ದಿಯಲ್ಲಿರುವ ಟಾಪಿಕ್ಸಿಂದ ಫ್ರೇಮ್ ಮಾಡ್ತಾ ಇದ್ದಾನೆ. ಫಸ್ಟ್ ಯು ನೀಟ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಅರ್ಥ ಆಗ್ತಾಯಿಲ್ಲ ಯಾವುದನ್ನು ಹೆಂಗೆ ಓದಬೇಕಂತ. ಒಂದು ತಿಳ್ಕೊಡ್ರಿ, ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ಫಸ್ಟ್ ಯು ನೀಟ್ ಟು ಅಂಡರ್ಸ್ಟ್ಯಾಂಡ್ ದ ಅನಲೈಸಸ್. ಅಂದರೆ ಇತ್ತೀಚಿನ ಎಕ್ಸಾಮ್ ಅಂದರೆ ಆಲ್ಮೋಸ್ಟ್ ಒಂದು 3 to 4 years ಆತ್ರಿ ಎಷ್ಟು ಎಕ್ಸಾಮ್ ನಡೆದಿಲ್ಲ ಅದರಲ್ಲಿ ಒಂದು 60 to 70% ಕ್ವಶನ್ಸು ಸುದ್ದಿಯಲ್ಲಿರುವ ಟಾಪಿಕ್ಸ್ ಲಿಂಕ್ಡ್ ಕ್ವಶನ್ ಬರಾತು. ನೆಕ್ಸ್ಟು KPSC ಆಲ್ರೆಡಿ ಹೇಳಿದೆ ಏನು ಗೊತ್ತ್ರಿ, ಅಪ್ಕಮಿಂಗ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆಗೆ 3 ಅಂಕಗಳು ಅಂತ ಹೇಳಿದ್ದಾರೆ. ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್ ಗ್ರೂಪ್ ಬಿ ಎಕ್ಸಾಮ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ಅಂದರೆ ಮುಂಬರುವ ಪರೀಕ್ಷೆಯಲ್ಲಿ ಈಗ ನಮ್ಮದು ಟ್ರೆಡಿಷನ್ ಏನಿದೆ ರೀ, ಒಂದು ಕ್ವಶನ್ಗೆ 2 ಮಾರ್ಕ್ಸು ಅಂದರೆ 2 ಅಂಕಗಳು ಇರ್ತಿದೆ ರೀ. ಆದರೆ KPSC ಗೆಜೆಟ್ ಹೊರಡಿಸ್ಬಿಟ್ಟಿದೆ ಬೈ ಸೇಯಿಂಗ್ ದ್ಯಾಟ್ ಸೊ ಮುಂಬರುವ ಪರೀಕ್ಷೆಯಲ್ಲಿ ಅಂದರೆ ಅಪ್ಕಮಿಂಗ್ ಎಕ್ಸಾಮಿನೇಷನ್ ವಿ ಆರ್ ಗೋಯಿಂಗ್ ಟು ಅವಾರ್ಡ್ ಈಚ್ ಕ್ವಶನ್ ವಿಲ್ ಬಿ ಅವಾರ್ಡೆಡ್ ಫಾರ್ 3 marks ಅಂತ ಹೇಳಿದ್ದಾರೆ. ಸೊ ಅದರ ಅರ್ಥ ಏನು ಗೊತ್ತ್ರಿ, ಇದರರ್ಥ ಕ್ಲಿಯರ್ಲಿ ಏನು ಹೇಳ್ತು ಗೊತ್ತ್ರಿ, ಮುಂದಿನ ಎಕ್ಸಾಮ್ಸಲ್ಲಿ ಹೇಳಿಕೆಗಳನ್ನು ಅಂದರೆ ಸ್ಟೇಟ್ಮೆಂಟ್ಸ್ ಭಾಳ ಕೇಳ್ತೀನಿ ಅಂತ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ಸ್ ಕೇಳಬೇಕಾದ್ರಲ್ಲಿ ಅದರಲ್ಲಿ ಏನು ಮಾಡ್ತಾನೆ ಗೊತ್ತ್ರಿ, ಸರಿ ಅಥವಾ ತಪ್ಪು ಈ ಶಬ್ದಗಳಲ್ಲಿ ಆಟ ಆಡಿಸ್ತಾನೆ. ಮೀನ್ಸ್ ಇನ್ ಫ್ಯೂಚರ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ yes they will ask a statement question, but in those statements only they are going to choose the question by saying that whether we have to find true or correct or right, or whether we have to choose wrong, incorrect or false statement. ಅಂದರೆ ಎಕ್ಸಾಮ್ಸಲ್ಲಿ ಹೇಳಿಕೆಯನ್ನು ಕೊಟ್ಟು ನಮಗೆ ಸರಿ ಅಂತ ಕೇಳ್ತಾ ಇದ್ದೀನೋ ಅಥವಾ ತಪ್ಪು ಅಂತ ಕೇಳ್ತಾ ಇದ್ದೀನೋ ಅದನ್ನು ಫಸ್ಟ್ ನಾವು ರೌಂಡ್ ಅಪ್ ಮಾಡಿಕೊಂಡು ವಿ ಹ್ಯಾವ್ ಟು ರೀಡ್ ದ ಸ್ಟೇಟ್ಮೆಂಟ್. ಅಂದರೆ ಆಲ್ರೆಡಿ ಅನೌನ್ಸ್ ಮಾಡಿದರೆ ಫಸ್ಟ್ ಒನ್ನು ಅರ್ಥ ಮಾಡ್ಕೊಡ್ರಿ, ಎಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಟಾಪಿಕ್ಸ್ ಬರ್ತಾಯಿದ್ರು. ಸೆಕೆಂಡ್ ಒನ್ ಏನಪ್ಪ ಅಂದ್ರೆ ಒಂದು ಪ್ರಶ್ನೆಗೆ 3 ಅಂಕಗಳಂತೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಹೇಳಿಕೆ ರೂಪದಲ್ಲಿ ಕೇಳ್ತಾನೆ. ಹೇಳಿಕೆನೂ ಹೇಗೆ ಕೇಳ್ತಾ ಇದ್ದಾನೆ, ದಟ್ ಈಸ್ ಸರಿಯ ತಪ್ಪು. ಅದೇ ಹೇಳಿಕೆ ಹೇಗಿರುತ್ತೆ ಗೊತ್ತ್ರಿ, ಹೌ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅ ಸ್ಟೇಟ್ಮೆಂಟ್. ಫಸ್ಟ್ ಒನ್ ಏನು ಕೊಡ್ತಾನೆ ಗೊತ್ತ್ರಿ, ಬೆಸ್ಟ್ ಎಕ್ಸಾಂಪಲ್ ಸ್ಟ್ಯಾಟಿಕ್ ಇಡ್ತಾನೆ. ಅಂದರೆ ಒಂದು ಹೇಳಿಕೆ ಸ್ಟ್ಯಾಟಿಕ್ ರೂಪದಲ್ಲಿ ಇರ್ತದೆ. ಮೀನ್ಸ್ ಬೆಸ್ಟ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಎ ಎಕ್ಸಾಂಪಲ್ ಆಫ್ ರೀಸೆಂಟ್ಲಿ ದಟ್ ಇಸ್ ಸುನಿತಾ ವಿಲಿಯಮ್ಸ್ ರಿಟರ್ನ್. ಇತ್ತೀಚೆಗೆ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ವಾಪಸ್ ಬಂದ್ರಲ್ಲ, ಅದೇ ಒಂದು ಟಾಪಿಕ್ ತೊಗೊಂಡಾಗ ಫಸ್ಟ್ ಸ್ಟೇಟ್ಮೆಂಟ್ ಏನಿರ್ತಾನೆ, ಸುನಿತಾ ವಿಲಿಯಮ್ ಅವರು ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶ ಅಂದರೆ ಅಂತರಿಕ್ಷ ಬಾಹ್ಯಾಕಾಶ ಕೇಂದ್ರದಲ್ಲಿ ತಮ್ಮ ಸಂಶೋಧನೆಯನ್ನು ನಡೆಸಿದ್ದರು. ಫಸ್ಟ್ ಸ್ಟೇಟ್ಮೆಂಟ್ ಇರ್ತಾನೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿರ್ತಾನಂದ್ರೆ ಇಲ್ಲಿಯವರೆಗೆ ಮನುಷ್ಯರ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಅಂತರಿಕ್ಷದಲ್ಲಿ ಇದ್ದ ಒಂದು ಮಹಿಳೆ ಸುನಿತಾ ವಿಲಿಯಮ್ಸ್ ಅಂತ ಇಟ್ಬಿಡ್ತಾನೆ. ಬಟ್ ಆ ಪ್ರಾಬ್ಲಮ್ ಏನು ಗೊತ್ತ್ರಿ, ಇಲ್ಲವ ಒಂದೇ ಪ್ರಯತ್ನ 2 ಪ್ರಯತ್ನ ಅಂತ ಏನು ಹೇಳಿಲ್ಲ. ಬಟ್ ಏನು ಹೇಳ್ತಾನೆ, ಇಲ್ಲಿವರೆಗೆ ಅತಿ ಹೆಚ್ಚು ದಿನಗಳ ಕಾಲ ಸ್ಪೇಸಲ್ಲಿ ಬಂದ ಮಹಿಳೆ ಸುನಿತಾ ವಿಲಿಯಮ್ಸ್ ಆದರು ಅಂತ ಹೇಳ್ತಾನೆ. ಬಟ್ ಅದು ರಾಂಗ್ ಸ್ಟೇಟ್ಮೆಂಟ್ ಇದೆ ರೀ. ಯಾಕೆ ಅತಿ ಹೆಚ್ಚು ದಿನಗಳ ಕಾಲ ಅಂತರಿಕ್ಷದಲ್ಲಿ ಬಂದ ಮಹಿಳೆ ದಟ್ ಈಸ್ ಪೆಗ್ಗಿ ಎ ವಿಡ್ಸ್ಟನ್ ಅಂತಿದ್ದಾರೆ. ಅಂದರೆ ಹೇಳಿಕೆಯಲ್ಲಿ ಕೇಳಬೇಕಾದ್ರೆ ಒಂದು ಸ್ಟೇಟ್ಮೆಂಟು ಸ್ಟ್ಯಾಟಿಕ್ ಇಡ್ತಾನೆ. ಸರ್ ಸುನಿತಾ ವಿಲಿಯಮ್ಸ್ ಸರ್ ಏನು ಗೊತ್ತ್ರಿ, ಒಂದೇ ಪ್ರಯತ್ನದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದರು ಅಂತ ಕೊಟ್ಟರು ಕೂಡ ಸುನಿತಾ ವಿಲಿಯಮ್ಸು ರಾಂಗ್ ಸ್ಟೇಟ್ಮೆಂಟ್ ಆಗ್ತಾರೆ. ಬಟ್ ಅದೇ ಸ್ಟೇಟ್ಮೆಂಟಲ್ಲಿ ಅತಿ ಹೆಚ್ಚು ಸಮಯದವರೆಗೆ ಬಾಹ್ಯಾಕಾಶದಲ್ಲಿ ಚಲನೆ ಮಾಡಿದ ಮಹಿಳೆಯ ಆದರು ಅಂದರೆ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಇರ್ತದೆ. ಇದೇನು ರೀ, ಸ್ಟ್ಯಾಟಿಕ್ ಇದೆ ರೀ. ನೆಕ್ಸ್ಟ್ ಒಂದು ಕೊಡ್ರಿ, 1 ಅಥವಾ 2 ಸ್ಟೇಟ್ಮೆಂಟ್ ಓಕೆ ಅಟ್ಲೀಸ್ಟ್ 1 or 2 ಕ್ವಶನ್ಸ್ ವಿಲ್ ಬಿ ಫ್ರಾಮ್ ದಟ್ ಈಸ್ ಸಬ್ಜೆಕ್ಟ್. ಅಂದರೆ ಕಾನ್ಸೆಪ್ಟ್ ಮೇಲೆ ಕೇಳ್ತಾನೆ ರೀ. ಲೈಕ್
ಕಕ್ಷೆಗಳ ಮೇಲೆ ಕೇಳ್ತಾನೆ ಅಂದರೆ ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಓಕೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಬಿಟ್ ಅಂತ ಕೇಳಿಬಿಡ್ತಾನೆ. ಅಂದರೆ ಸುನಿತಾ ವಿಲಿಯಮ್ಸ್ ಅವರು ಹೋಗಿದ ಅಥವಾ ವಾಸ ಮಾಡಿದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವು ಈ ಕೆಳಗಿನ ಯಾವ ಕಕ್ಷೆಯಲ್ಲಿ ಸೇರಿದೆ ಅಂತೇಳಿ ಒಂದು ಲೈನ್ ಕೇಳ್ತಾನೆ. ಅದೇ ಒಂದು ಸ್ಟೇಟ್ಮೆಂಟ್ ಇಲ್ಲಿಟ್ಟಾಗ ಏನು ಕೇಳ್ತಾನೆ ಗೊತ್ತ್ರಿ? ಫಸ್ಟ್ ಸ್ಟೇಟ್ಮೆಂಟು ಅತಿ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಬಂದ ಮಹಿಳೆ, ಅದು ರಾಂಗ್ ಅಂತ ಹೇಳಿದ್ದೇನೆ. ಯಾಕಂದ್ರೆ ಅತಿ ಹೆಚ್ಚು ಸಮಯದವರೆಗೆ ಸ್ಪೇಸಲ್ಲಿ ವಾಕ್ ಮಾಡಿದ್ರು. ಸರ್ ಅದೇನು ಸರ್, ವಾಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಲೈನ್ಸ್? ಈ ಎರಡೂ ಶಬ್ದಗಳಲ್ಲಿ ವ್ಯತ್ಯಾಸ ಅನ್ನೋದು ನಾವು ರೆಗ್ಯುಲರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ಕು ತೊಗೊಂಡಾಗ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಯಾಕೆ ಶಬ್ದ ಬಳಕೆಯಲ್ಲಿ ವ್ಯತ್ಯಾಸ ಇರ್ತೀವಿ, ವಾಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆನ್ಸ್ ಇನ್ ಯೂಸ್ಡ್ ವರ್ಡ್ಸ್ ಅಂತೇಳಿ. ಸೊ ಹೀಗೆ ನೋಡ್ಕೊಡ್ರಿ, ಸಬ್ಜೆಕ್ಟ್ ಕೇಳ್ಬೇಕಾದ್ರೆ ಆರ್ಬಿಟ್ಸ್ ಮೇಲೆ ಕೇಳ್ತಾನೆ. ಯಾಕಂದ್ರೆ ನಾವು ಹೇಳ್ತೇವಲ್ಲ ರೀ, ಧ್ರುವೀಯ ಕಕ್ಷೆ, ಭೂಸ್ಥಿರ ಕಕ್ಷೆ, ಸಿಂಕ್ರೊನಸ್ ಕಕ್ಷೆ, ಈ ಥರ ಶಬ್ದಗಳು ಓದ್ತೀರಿ. ಅಲ್ಲೇ ಯಾಕೆ ಇಡಬೇಕು ವಸ್ತುಗಳಂದರೆ ಉಪಗ್ರಹಗಳನ್ನ ಅದೇ ಆರ್ಬಿಟಲ್ಲಿ ಯಾಕೆ ಇಡಬೇಕು, ಅದರಿಂದ ಆಗುವ ಲಾಭಗಳನ್ನ, ಅದರಿಂದ ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ದೋಸ್ ಟಾಪಿಕ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಪ್ರೇಟ್ಲಿ. ನಥಿಂಗ್ ಬಟ್ ಜಸ್ಟ್ ಐ ಆಮ್ ಗಿವಿಂಗ್ ಅನ್ ಎಕ್ಸಾಂಪಲ್. ಬೆಸ್ಟ್ ಎಕ್ಸಾಂಪಲ್ ಇದೇ ಕ್ವಶನ್ ಐ ಥಿಂಕ್ ನಿನ್ನೆ ಸೆಕ್ಷನಲ್ಲಿ ಒಂದು ವಿಡಿಯೋ ಮಾಡಿದ್ರಿ, ದಟ್ ಈಸ್ ಜಿ ಕೆ ಪಾಠ ತೊಗೊಂಡು ನೋಡ್ಕೊಡಿ. ಜ್ಞಾನಪೀಠ, ಬಿಕಾಸ್ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂದರೆ ಜ್ಞಾನಪೀಠ ಅಂದಾಗ ದೇ ವಿಲ್ ಆಸ್ಕ್ ದ ಸೇಮ್ ಕ್ವಶನ್ ಇನ್ ಅ ಡಿಫ್ರೆಂಟ್ ಆ್ಯಂಗಲ್. ಸ್ಟ್ಯಾಟಿಕ್ಕು ಕೇಳ್ಬೋದು, ಇಲ್ಲ ಸ್ಟೇಟ್ಮೆಂಟು ಕೇಳ್ಬೋದು. ಸ್ಟೇಟ್ಮೆಂಟ್ ಕೇಳಿದ್ರೆ ಫಸ್ಟ್ ಒಂದು ಸ್ಟ್ಯಾಟಿಕ್ ಏನು ನೋಡಿದ್ರಿ, ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಅಥವಾ ಭಾರತದ ಮೊದಲ ವ್ಯಕ್ತಿ ಅಂತ ಇಡ್ಬೋದು. ಕಾನ್ಸೆಪ್ಟಲ್ಲಿ ರಿಗಾರ್ಡಿಂಗ್ 8th ಶೆಡ್ಯೂಲ್ ಅಂದರೆ ಈ ಪ್ರಶಸ್ತಿಯನ್ನು ಪಡೆಯಬೇಕಾದ್ರೆ ಎಷ್ಟು ಭಾಷೆಗಳು ಅನುಮತಿ ಇದೆ ಅಥವಾ ಆ ಭಾಷೆಗಳನ್ನು ಎಲ್ಲಿ ಹೇಳಲಾಗಿದೆ, ಮೀನ್ಸ್ ಆಲ್ರೆಡಿ ದೇ ಹ್ಯಾವ್ ಕ್ಲಿಯರ್ ದ್ಯಾಟ್ ಇನ್ ಅಪ್ಕಮಿಂಗ್ ಎಕ್ಸಾಮ್ 3 marks ಈಚ್ ಕ್ವಶನ್. ಅದನ್ನು ಹೆಂಗೆ ಕೇಳ್ಬೋದು? ದಿಸ್ ಇಸ್ ದ ಎಕ್ಸಾಕ್ಟ್ ಅನಾಲಿಸಿಸ್ ರೀ. ಆ್ಯಂಡ್ ಥರ್ಡ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವೆನ್ ಎವರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಎಕ್ಸಾಮ್, ಯಾವುದೇ ಪರೀಕ್ಷೆ ಓದಬೇಕಾದ್ರೆ ಈ ಪೋರ್ಷನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಡಿ. ದ್ಯಾಟ್ ಈಸ್ ಥರ್ಡ್ ಪಾಯಿಂಟ್. ಓಕೆ, ದ್ಯಾಟ್ ಈಸ್ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ. ನಿಮ್ಮ ಪರೀಕ್ಷೆಯನ್ನು ಫಸ್ಟು ಅರ್ಥ ಮಾಡಿಕೊಡ್ರಿ. ನಿಮ್ಮ ಪರೀಕ್ಷೆಯನ್ನು ಯಾವ ಪ್ರಾಧಿಕಾರ ಕಂಡಕ್ಟ್ ಮಾಡ್ತಾರೆ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಸ್ಪಿರೆಂಟ್. ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಎಕ್ಸಾಮಿನೇಷನ್ ಅಥಾರಿಟಿ ಈಸ್ ಕಂಡಕ್ಟಿಂಗ್ ಮೈ ಫ್ಯೂಚರ್ ಎಕ್ಸಾಮ್. ಮುಂಬರುವ ದಿನದಲ್ಲಿ ನಾ ಯಾವುದೇ ಎಕ್ಸಾಮ್ ಅಪ್ಲೈ ಮಾಡಿದ್ರೆ ಯಾವ ಅಥಾರಿಟಿ, ಪ್ರಾಧಿಕಾರ ಆ ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ ಫಸ್ಟ್ ನೋಡ್ಕೊಡ್ರಿ. ಫಸ್ಟ್ ಯು ಹ್ಯಾವ್ ಟು ಮೇಕ್ ದ್ಯಾಟ್, ಈಸ್ ಇಟ್ ಮೈ ಎಕ್ಸಾಮ್ಸ್ ಇಸ್ ಗೋಯಿಂಗ್ ಟು ಕಂಡಕ್ಟೆಡ್ ಬೈ KPSC? ನನ್ನ ಪರೀಕ್ಷೆಯನ್ನು KPSC ಕಂಡಕ್ಟ್ ಮಾಡ್ತಾ ಇದೆಯಾ? ಇಲ್ಲ ಸರ್, ನನ್ನ ಎಕ್ಸಾಮ್ನ KE ಬೋರ್ಡ್ ಕಂಡಕ್ಟ್ ಮಾಡ್ತಾ ಇದ್ರಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಕಂಡಕ್ಟ್ ಮಾಡತ್ತಾರ. ಇಲ್ಲ ಸರ್, ನನ್ನ ಎಕ್ಸಾಮ್ನ KSP, ಕರ್ನಾಟಕ ಸ್ಟೇಟ್ ಪೊಲೀಸ್ ಕಂಡಕ್ಟ್ ಮಾಡ್ತಾ ಇದೆ. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕೀ ಪಾಯಿಂಟ್ಸ್. ಫಸ್ಟ್ ಏನು ರೀ, 60 to 70% ಆಫ್ ದ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಆರ್ ಟಾಪಿಕ್ಸ್. ಅಂದರೆ ಒಂದು 60% 70% ಕ್ವಶನ್ಸ್ಗಳು ಸುದ್ದಿಯಲ್ಲಿರುವ ಟಾಪಿಕ್ಸ್ ಮೇಲೆ ಬರತ್ತವ್ರಿ. ಪ್ಲಸ್ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಈ ಕೆಳಗಿನ ಯಾವ ಹೇಳಿಕೆಯು ವಿಧಾನಸಭೆಯ ಸಭಾಧ್ಯಕ್ಷ ಅಂದರೆ ವಿಧಾನಸಭೆಯ ಸ್ಪೀಕರ್ ಕುರಿತಾದ ಸರಿಯಾದ ಅಥವಾ ತಪ್ಪಾದ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾನೆ. ಇದು ಸಂವಿಧಾನ ಸಬ್ಜೆಕ್ಟ್ ಇದೆ ರೀ. ಬಟ್ ಇತ್ತೀಚೆಗೆ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರು 18 ಮಂದಿಗೆ 6 ತಿಂಗಳ ರದ್ದು ಮಾಡಿದ್ದಾರೆ ಸೆಷನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಅಂದಾಗ ದ ಟಾಪಿಕ್ ಈಸ್ ಅ ನ್ಯೂಸ್, ದ್ಯಾಟ್ ಈಸ್ ದ ಪವರ್ ಆಫ್ ದ ಸ್ಪೀಕರ್ಸ್. ಅಂದರೆ ದ ಸ್ಪೀಕರ್ನ ಒಂದಿಷ್ಟು ಕೆಲಸಗಳು ಅಥವಾ ಅಧಿಕಾರಗಳ ನ್ಯೂಸಲ್ಲಿ ಬಂದಿದೆ ಅಂದಾಗ ಯು ಮೇ ಹ್ಯಾವ್ ದ ಕ್ವಶನ್ ಬೈ ಫ್ರೇಮಿಂಗ್ ದ ಕ್ವಶನ್ ಇನ್ ಸಚ್ ಎ ದ್ಯಾಟ್ ವಾಟ್ ಇಸ್ ದ ಪವರ್ ಆಫ್ ದ ಸ್ಪೀಕರ್ ಆಫ್ ಲೋಕಸಭೆ ಆರ್ ಸ್ಪೀಕರ್ ಆಫ್ ದಟ್ ಈಸ್ ಲೋಕಸಭೆ ಆರ್ ವಿಧಾನಸಭೆ, ಸಮ್ಟೈಮ್ಸು ರಾಜ್ಯಸಭೆದು ಕೇಳ್ಬೋದು ರೀ. ಸೊ ಹೀಗಾಗಿ ನೋಡ್ಕೊಡ್ರಿ, ಯಾವುದೇ ಎಕ್ಸಾಮ್ ಓದ್ಬೇಕಾದ್ರೆ ಫಸ್ಟು ಆ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ. ಬೆಸ್ಟ್ ಐ ವಿಲ್ ಟೇಕ್ ಎ ಎಕ್ಸಾಂಪಲ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಗ್ರೂಪ್ A ಆ್ಯಂಡ್ ಗ್ರೂಪ್ P, ಯೂಶ್ವಲಿ ಕಂಡಕ್ಟೆಡ್ ಬೈ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಯೂಶ್ವಲಿ ಕರ್ನಾಟಕದಲ್ಲಿರುವ ಆಡಳಿತಾತ್ಮಕ ಅಧಿಕಾರಿಗಳಲ್ಲಿ ಗ್ರೂಪ್ A ಮತ್ತು ಗ್ರೂಪ್ B ವೃಂದನ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆ ಸಮಯದಲ್ಲಿ ಏನು ಗೊತ್ತ್ರಿ, ವಿ ಹ್ಯಾವ್ ಟು ಫೋಕಸ್ ದ್ಯಾಟ್ ವಾಟ್ ಇಸ್ ದ ಎಕ್ಸಾಕ್ಟ್ ಅನಾಲಿಸಿಸ್. whenever you are preparing for any exam which is having which is going to be conducted by KPSC ದವರು ಕಂಡಕ್ಟ್ ಮಾಡ್ತಾರೆ ಅಂದಾಗ just you have to take 2-3 years back. ಅಂದರೆ ಹಿಂದೆ ನಡೆದ 2-3 ವರ್ಷದಲ್ಲಿ KPSC ಯಾವುದಾರ ಪೇಪರ್ ಕಂಡಕ್ಟ್ ಮಾಡಿದೆನಾ, ದೆನ್ ಯು ಹ್ಯಾವ್ ಟು ಟೇಕ್ ದೋಸ್ ಪೇಪರ್ಸ್. ಆ 2-3 ವರ್ಷ KPSC ಕಂಡಕ್ಟ್ ಮಾಡಿದ ಪೇಪರ್ಸ್ನ ತೊಗೊಂಡು ನೀವು ಅನಲೈಸಿಸ್ ಮಾಡಬೇಕು ರೀ. ಯಾಕಂದ್ರೆ KPSC ಯಾವಾಗ ಏನು ಮಾಡ್ತದೆ ಗೊತ್ತ್ರಿ, ದ್ಯಾಟ್ ಈಸ್ 30% ಸ್ಟ್ಯಾಟಿಕ್ ಇಡುತ್ತೆ. 30% ಸ್ಟ್ಯಾಟಿಕ್ ಅಂದರೆ ಏನು ಗೊತ್ತ್ರಿ, ಒನ್ ಲೈನ್ ವಿಚ್ ವಿಲ್ ನಾಟ್ ಚೇಂಜ್. ಈಗ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನಗಳಿಂದ ಬಂದ ಪುರುಷ ಅಥವಾ ಮಹಿಳೆ ಅನ್ನೋದು ಸ್ಟ್ಯಾಟಿಕ್ ವಿಚ್ ವಿಲ್ ನಾಟ್ ಚೇಂಜ್. ಫ್ಯೂಚರ್ ರೆಕಾರ್ಡ್ ಬ್ರೇಕ್ ಆಗ್ಬೋದು, ಬಟ್
ಸ್ಟಿಲ್ ವಿ ಕನ್ಸಿಡರ್ ದ ಸ್ಟ್ಯಾಟಿಕ್. 30% ಕ್ವಶನ್ಸು ಸ್ಟ್ಯಾಟಿಕ್ ಇರ್ತವೆ ಆ್ಯಂಡ್ 70% ಕ್ವಶನ್ನು ಕಾನ್ಸೆಪ್ಟ್ ಇರ್ತವೆ ರೀ. ಕಾನ್ಸೆಪ್ಟ್ ಅಂದರೆ ವಿಷಯವನ್ನು ಆಧಾರಿತ ಇರ್ತವೆ ರೀ. ಓಕೆ, 70% ಕ್ವಶನ್ನು ವಿಷಯವನ್ನು ಆಧರಿತ ಅಂದರೆ ನೀವು ಏನಾದರೂ ಮುಂಬರುವ ದಿನಗಳಲ್ಲಿ ಯಾವುದರ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ ಆ ಎಕ್ಸಾಮನ್ನು KPSC ಕಂಡಕ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಯು ಹ್ಯಾವ್ ಟು ಟೇಕ್ 2-3 ವರ್ಷದಲ್ಲಿ ಯಾವ ಎಕ್ಸಾಮನ್ನು KPSC ಕಂಡಕ್ಟ್ ಮಾಡಿದಲ್ಲ ಆ ಪೇಪರ್ನ ಎತ್ತಾಕೊಂಡು ಯು ಹ್ಯಾವ್ ಟು ಮೇಕ್ ಅ ಅನಲೈಸ್. ಡೋಂಟ್ ವರಿ, ಇನ್ನು ವರಂಡಾ ರೇಸ್ KPSC ನಾವು ಎಲ್ಲ ವೀಡಿಯೋಸ್ನು ಇದೇ ಪ್ಯಾಟ್ರನ್ಲೇ ಬ್ರಿಂಗ್ ಮಾಡ್ತೀವಿ ಅಂದರೆ ತೊಗೊಂಬರ್ತೀವಿ ರೀ. ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ರೀ. ಅದೇ ಟೈಪ್ ನೋಡ್ಕೊಡ್ರಿ, ಅದೇ ಟೈಪು ಇನ್ ಕೇಸ್ ನಿಮ್ಮ ಎಕ್ಸಾಮನ್ನು ನಿಮ್ಮ ಎಕ್ಸಾಮನ್ನು KE ಬೋರ್ಡ್ ಸರ್ ನನ್ನ ಪರೀಕ್ಷೆಯನ್ನು ಮುಂಬರೋ ಪರೀಕ್ಷೆಯನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KE ಬೋರ್ಡ್ನವ್ರು ಕಂಡಕ್ಟ್ ಮಾಡ್ತೀರಿ. ಇವ್ರದ್ದೊಂದು ಪ್ಯಾಟ್ರನ್ ಬೇರೆ ಇದೆ ರೀ. ಅಂದರೆ ಇವ್ರು ಏನು ಮಾಡ್ತಾರೆ ಗೊತ್ತ್ರಿ, 60 to 80% ಕ್ವಶನ್ಸು ಏನಿರ್ತಾವೆ ರೀ, ಸ್ಟ್ಯಾಟಿಕ್ ಇರ್ತಾವೆ ರೀ. ಸ್ಟ್ಯಾಟಿಕ್ ಬಟ್ ಭಾಳ ಲಾಜಿಕಲ್ ಇರ್ತಾವೆ ರೀ. ಲಾಜಿಕಲ್ ಅಂದರೆ ಸರ್ KE ಬೋರ್ಡ್ ಕಂಡಕ್ಟ್ ಮಾಡೋ ಯಾವುದೇ ಎಕ್ಸಾಮ್ ಪೇಪರ್ ತೆಗೆದು ನೋಡ್ಕೊಡ್ರಿ, ಅವ್ರಿಗೆ ತೆಗಿಯೋ ಕ್ವಶನ್ಸು ಸ್ಟ್ಯಾಟಿಕ್ ಇರ್ತವೆ ಬಟ್ ಲಾಜಿಕ್ ಇರ್ತಾವೆ ರೀ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫಸ್ಟ್ ಆಪ್ಷನ್ನು ನಮಗೆ ಗೊತ್ತಿರೋ ಆಪ್ಷನ್ಸ್ ಇರ್ತಾನೆ, ಆದರೆ 3rd ಅಥವಾ 4th ಆಪ್ಷನ್ನು ಕರೆಕ್ಟ್ ಆನ್ಸರ್ ಇಟ್ಟಿರ್ತಾನೆ. ಬೆಸ್ಟ್ ಎಕ್ಸಾಂಪಲ್ ಐ ವಿಲ್ ಸೇ ಒನ್ ಕ್ವಶನ್ ಬಿಕಾಸ್ ಮೋಸ್ಟ್ ಆಫ್ ದ ಆಫ್ಲೈನ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸೈಡ್ ದ ಸೇಮ್ ಥಿಂಗ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಸಿಂಪಲ್ ಇಟ್ಟಿರ್ತಾನೆ ರೀ. ಏನಂತ ಹೇಳಿ, ಮಾನವನ ದೇಹದಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಅಂತ ಇಡ್ತಾನೆ ರೀ. ಫಸ್ಟ್ ಆಪ್ಷನ್ ಅವ 23 ಇಡ್ತಾನೆ ರೀ, ಬಟ್ 4th ಆಪ್ಷನ್ 46 ಅಂತ ಇಡ್ತಾನೆ. ಆ್ಯಸ್ ಪರ್ ಅವರ್ ನಾಲೆಜ್ 23 ಪೇರ್ ಕರೆಕ್ಟ್ ಇದೆ, ಬಟ್ ಆ್ಯಸ್ ಪರ್ ದೇರ್ ಎಕ್ಸ್ಪೆಕ್ಟೇಷನ್ ವಿ ಹ್ಯಾವ್ ಟು ಚೂಸ್ 46 ಬಿಕಾಸ್ ಅವ ಕ್ವಶನಲ್ಲಿ ಎಲ್ಲೂ ಜೋಡಿ ಅಥವಾ ಪೇರ್ ಅಂತ ಮೆನ್ಷನ್ ಮಾಡಿಲ್ಲ ರೀ. ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮಲ್ಲಿ ಈ ಥರ ಟ್ವಿಸ್ಟ್ ಮಾಡ್ತಾ ಇದ್ದಾನೆ ರೀ. ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೊಟ್ಟಾನ, ಫಸ್ಟ್ ಆಪ್ಷನ್ MS ಸ್ವಾಮಿನಾಥನ್ ಕೊಟ್ಟಾನ ರೀ, 4th ಆಪ್ಷನ್ನು ನಾರ್ಮನ್ ಬೋರ್ಲಾಗ್ ಅಂತ ಕೊಟ್ಟಾನ. ಎಸ್, ಆ್ಯಸ್ ಪರ್ ಮೈ ನಾಲೆಜ್ MS ಸ್ವಾಮಿನಾಥನ್ ಅವರು ಕರೆಕ್ಟ್ ಆನ್ಸರ್ ರೀ, ಬಟ್ ಕೇಳಿರೋ ಪ್ರಶ್ನೆಗೆ MS ಸ್ವಾಮಿನಾಥನ್ ಆನ್ಸರ್ ಅಲ್ಲ. ಅಂದರೆ KE ಬೋರ್ಡ್ ಯಾವಾಗಲೂ ಲಾಜಿಕಲ್ಲಾಗಿ ಹೊಡಿತೇನೆ ರೀ, ಲಾಜಿಕಲ್ಲಾಗಿ. ಅದೇ ನೆಕ್ಸ್ಟ್ ಒಂದು 20 to 30% ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ರೀ. ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಬಟ್ ಸಿಂಪಲ್ ಲ್ಯಾಂಗ್ವೇಜ್. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಾನೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಸ್ಟೇಟ್ಮೆಂಟ್ ಮೀನ್ಸ್ ದೇ ವಿಲ್ ಗಿವ್ ದ ಕ್ವಶನ್ ಇನ್ ಅ ಸ್ಟೇಟ್ಮೆಂಟ್ ಬಟ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ದೇ ವಿಲ್ ಆಸ್ಕ್. ಭಾಳ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೇಳ್ತಾರೆ ರೀ. ಸೊ ಅಂದರೆ ನಮ್ಮ ಕೋರ್ಸಲ್ಲಿ ಯಾವುದೇ ಟಾಪಿಕ್ ತೊಗೋಬೇಕಾದ್ರೂ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಂಟು 3 ಪೋರ್ಷನ್. ಅಂದರೆ ಈ ಪ್ರಶ್ನೆಯನ್ನು KPSC ಕೇಳೋದಾದರೆ ಯಾವ ಥರ ಕೇಳ್ತಾನೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೇಳೋದಾದ್ರೆ ಯಾವ ಥರ ಕೇಳ್ತಾನೆ, ನೆಕ್ಸ್ಟ್ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಕೇಳೋದಾದ್ರೆ ಯಾವ ಥರ ಅಂದರೆ, ಸೊ ಸೇಮ್ ಥಿಂಗ್ ಯು ಹ್ಯಾವ್ ಟು ಮೇಕ್ 2 to 3 years ಕ್ವಶನ್ ಪೇಪರ್ ತೊಗೊಂಡು ಅದನ್ನು ಅನಲೈಸ್. ಸರ್ ಅದು ಹೇಗೆ ಅನ್ನೋದು ಡೆಫಿನೆಟ್ಲಿ ಸ್ಟೆಪ್ ಬೈ ಸ್ಟೆಪ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇನ್ ಫ್ಯೂಚರ್ ವಿಡಿಯೋಸ್. ಅಂದರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋಸಲ್ಲಿ ಅದೇ ಹಂತವಾಗಿ ನೋಡ್ತೇನೆ. ಸರ್ ಇಲ್ಲ ಸರ್ ನನ್ನ ಎಕ್ಸಾಮ್ಸು ದಟ್ ಈಸ್ KSP ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾಯಿದ್ರೆ ಇವ್ರು ಯಾವಾಗಲೂ 50-50 ಮೇಂಟೈನ್ ಮಾಡ್ತಾರೆ. 50-50 ಯಾವಾಗಲೂ 50-50 ಅಂದರೆ ಸ್ಟೇಟ್ಮೆಂಟು ಕೇಳ್ತಾರೆ ಪ್ಲಸ್ ಸ್ಟ್ಯಾಟಿಕ್ಕು ಕೇಳ್ತಾರೆ. ಸರ್ ಫಸ್ಟು ಸ್ಟ್ಯಾಟಿಕ್ ಅಂದ್ರೇನು ಸ್ಟೇಟ್ಮೆಂಟ್ ಅಂದ್ರೇನು ವಿಲ್ ಅಂಡರ್ಸ್ಟ್ಯಾಂಡ್. ಅಂದರೆ KSP ಯಾವಾಗಲೂ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ. ಬೇಕಾದ್ರೆ ನೋಡಿರಿ 2-3 ವರ್ಷದಿಂದ ಕ್ವಶನ್ ಪೇಪರ್ ತೆಗೆದು ನೋಡಿರಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ತೆಗೆದಿದ್ದು ನೋಡಿರಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನರ್ ತೆಗೆದು ನೋಡಿರಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅವ್ರು ತೆಗೆದಿದ್ದು ನೋಡ್ಕೊಡಿ. ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಎ ಕ್ಲಾರಿಟಿ. ಓಕೆ, ದೆನ್ ವಿಲ್ ಬಿ ಹ್ಯಾವಿಂಗ್ ಎ ಕ್ಲಾರಿಟಿ. ಅಂದರೆ ಫಸ್ಟ್ ಥಿಂಗ್ ಏನು, 60 to 70% ಆಫ್ ದ ಕ್ವಶನ್ಸ್ ಆರ್ ಡಿರೈವಿಂಗ್ ಫ್ರಮ್ ಕರೆಂಟ್ ಅಫೇರ್ಸ್ ಟಾಪಿಕ್. 60-70% ಕ್ವಶನ್ನ ಕರೆಂಟ್ ಅಫೇರ್ಸ್ ಎಲ್ಲ ಟಾಪಿಕ್ಸ್ ರೀ. ನೆಕ್ಸ್ಟ್ ಏನಪ್ಪ ಅಂದಾಗ ಫಸ್ಟ್ ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತ್ರಿ, ಸ್ಟೇಟ್ಮೆಂಟ್ ಕೊಡ್ತಾನೋ ಸ್ಟ್ಯಾಟಿಕ್ ಕೊಡ್ತಾನೋ, ಕೊಟ್ಟರೆ ಹೇಗೆ ಟ್ವಿಸ್ಟ್ ಮಾಡ್ತಾನೆ. 3rd ಒನ್ ಯಾವ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ದ ಫೋರ್ತ್ ಪಾಯಿಂಟ್ ಏನು ಗೊತ್ತ್ರಿ, ಎಕ್ಸಾಮಿನೇಷನ್ ಅಥಾರಿಟಿ ಆದಮೇಲೆ ಬಿಕಾಸ್ ಟುಡೇ ಸೆಷನ್ ವಿಲ್ ಟೇಕ್ ಇನ್ ಜನರಲಿ, ಇವತ್ತಿನ ಸೆಷನ್ ಇನ್ ಜನರಲ್. ಯಾಕಂದ್ರೆ ಸರ್ ವಿ ಆರ್ ಆಲ್ ಗ್ರ್ಯಾಜುಯೇಟ್ಸ್, ನಾವೆಲ್ಲ ಗ್ರ್ಯಾಜುಯೇಟ್ಸ್ ಇದ್ದೀವಿ ರೀ. ಫಸ್ಟ್ ನಮಗೆ ಯಾವ ಥರ ಓದಬೇಕನ್ನೋ ಕ್ಲಾರಿಟಿ ಇದ್ರೆ ವಿ ಹ್ಯಾವ್ ಅ ಪ್ಲೆಂಟಿ ಆಫ್ ಸೋರ್ಸ್. ನಮಗೆ ಸೋರ್ಸ್ ಅಂದರೆ ಮಾಹಿತಿಗಳು ಲಭ್ಯವಿದೆ ರೀ, ಎಲ್ಲ ಥರದ ಮಾಹಿತಿಗಳು ಲಭ್ಯ ಇದೆ. ಮ್ಯಾಗ್ಝಿನ್ಸ್ ಇದೆ, ಯೂಟ್ಯೂಬ್ ಚಾನಲ್ಸ್ ಇದಾವೆ, ಬುಕ್ಸ್ ಇದಾವೆ. ಬಟ್ ಅದರಲ್ಲಿ ಹೇಗೆ ಚೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಐ ಥಿಂಕ್. ಓಕೆ, 3rd ಪಾಯಿಂಟ್ ಆದಮೇಲೆ 4th ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಕ್ವಶನ್ಸ್ನ ಹೇಗೆ ಅಥವಾ ಪ್ರಿಪ್ರೇಷನ್ನ ವಿ ಹ್ಯಾವ್ ಟು ಮೇಕ್ ಅ ಪ್ರಿಪ್ರೇಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಹೇಗೆ ಮಾಡ್ಬೇಕು, ಬಿಕಾಸ್ ನಾವು ಹೇಳಿದ್ವಿ ರೀ ಅರೌಂಡ್ ಕ್ವಶನ್ಸ್ ಎಲ್ಲ ಪ್ರಚಲಿತ ಘಟನೆಗಳ ಮೇಲೆ ಭಾಳ ಬರ್ತಾವೆ ಅಂತ ಹೇಳತ್ತೀವಿ. ಪ್ರಚಲಿತ ಘಟನೆ ಅಂದರೆ ಕರೆಂಟ್ ಅಫೇರ್ಸ್.
Sir, how exactly we have to make a current affairs? Because there are mainly three types of current affairs. Because sir, since from 8 years I am working in this field, ಅಂದರೆ 8 ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದ್ರಿಂದಾಗ ನಾವು ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಸಬ್ಜೆಕ್ಟ್ ಮಾಡ್ತಿರೋದಾಗ ಐ ಹ್ಯಾವ್ ಲಿಟಲ್ ಬಿಟ್ ಕ್ಲಾರಿಟಿ. ಅಂದರೆ ಪ್ರಚಲಿತ ಘಟನೆ ನನ್ನ ಅನಲೈಸಿಸ್ ಮೇಲೆ ನಾನು ಡಿವೈಡ್ ಮಾಡಿಟ್ಕೊಂಡಿದ್ದೀನಿ. ಸರ್, ವಾಟ್ ಈಸ್ ದ ಡಿಫ್ರೆನ್ಸ್ ಅಂದಾಗೆ, ಸರ್ ಕರೆಂಟ್ ಅಫೇರ್ಸ್ನ ಓದುವುದು ಒಂದು ಸ್ಕಿಲ್. ಯಾಕಂದ್ರೆ ಸರ್ ಎಕ್ಸಾಮು ಬರೀ 6 ತಿಂಗಳು ಹಿಂದಿಲ್ದು 1 ವರ್ಷದ ಹಿಂದಿಲ್ಲಲ್ಲ, ಅವ 2-3 ಇಯರ್ಸ್ ಬ್ಯಾಕ್ ಕರೆಂಟ್ ಅಫೇರ್ಸ್ ಕೇಳಂದ್ರೆ ಮುಂಬರುವ ಪ್ರಚಲಿತ ಘಟನೆಗಳನ್ನು ಕೇಳಿದಂದರೆ ಇವಾಗ ಏನಾದರೂ ಅನೌನ್ಸ್ಮೆಂಟ್ ಮಾಡಿದರೆ ದಿ ವಿಲ್ ಆಸ್ಕ್ ಕ್ವಶನ್ ಫ್ಯೂಚರಿಸ್ಟಿಕ್ ವೇ. ಬೆಸ್ಟ್ ಎಕ್ಸಾಂಪಲ್, ಇನ್ನೂ ಭಾರತ ಸರ್ಕಾರ ಅಂದರೆ ಇಸ್ರೋ ಸಂಸ್ಥೆ ಭಾರತದ ಮೊಟ್ಟ ಮೊದಲ ಮನುಷ್ಯ ಪ್ರಯಾಣ ಅಂದರೆ ಭಾರತದ ಮೊಟ್ಟ ಮೊದಲ ಹ್ಯೂಮನ್ ಪ್ರಾಜೆಕ್ಟ್ ದಟ್ ಈಸ್ ಗಗನಯಾನ್ 1 ಯೋಜನೆ ಇನ್ನೂ ನಾವು ಲಾಂಚ್ ಮಾಡಿಲ್ಲ. ಆದರೆ ಡೈಲಿ ಯಾವಾಗಾದರೂ ವೀಕ್ಲಿ ಆದರೂ ಅದರ ಅಪ್ಡೇಟ್ಸ್ ಬಂದಾಗ ನ್ಯೂಸಲ್ಲಿ ನೋಡಿರ್ತೀವಿ. ಅದು ಉಡಾವಣೆ ಆಗಿಲ್ಲ ಅಂತೇಳಿ ನಾವು ರಿಜೆಕ್ಟ್ ಮಾಡಿ ಹೋಗಿಲ್ಲ, ಯಾಕಂದ್ರೆ ಆಲ್ರೆಡಿ ಕ್ವಶನ್ಸ್ ಬಂದಿದ್ದೇವೆ ರೀ. ಓಕೆ, ಈಗ ನೋಡಿರಿ, ನಾಸಾದವರು ಇನ್ನೂ ಏನಪ್ಪ ಅಂದ್ರೆ ಅರ್ಥಮಿಷನ್ದು ಪ್ರಾಜೆಕ್ಟ್ ಮಾಡೇ ಇಲ್ಲ. ಬಟ್ ಮುಂದೊಂದು ದಿನ ಮನುಷ್ಯರನ್ನು 2ನೇ ಬಾರಿಗೆ ಚಂದ್ರನ ಮೇಲೆ ಕಳಿಸ್ತೀವಿ ಅರ್ಥಮಿಷ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾನೆ. ಆಲ್ರೆಡಿ ಅದ್ರ ಮೇಲೆ ಕ್ವಶನ್ಸ್ ಬಂದಿವ್ರಿ. ಆಲ್ರೆಡಿ ನೋಡ್ಕೊಡ್ರಿ, ಹಿಂದಿನ ಎಕ್ಸಾಮ್ ತೆಗೆದು ನೋಡ್ಕೊಡ್ರಿ, ಒಂದಿಷ್ಟು ಫ್ಯೂಚರಿಸ್ಟಿಕ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಹಿಂದಿಲಿ 2-3 ವರ್ಷದ ಕರೆಂಟ್ ಅಫೇರ್ಸ್ ಕೇಳೋಣ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಐ ಹ್ಯಾವ್ ಸೆಗ್ರಿಗೇಟೆಡ್ ಕರೆಂಟ್ ಅಫೇರ್ಸ್ ಇಂಟು 3 ಟೈಪ್ಸ್. ಅಂದರೆ ಫಸ್ಟ್ ಅನಲೈಸಿಸ್ನ ಅರ್ಥ ಮಾಡ್ಕೊಡ್ರಿ. ಕರೆಂಟ್ ಅಫೇರ್ಸಲ್ಲಿ ಮೇನ್ಲಿ 3 ಟೈಪ್ಸ್ ಬರ್ತವೆ. ನಾ ಫಸ್ಟ್ ಒನ್ ಏನು ಇಟ್ಟಿದ್ರು, ದಟ್ ಈಸ್ ಫ್ಲೋಟಿಂಗ್ ಆರ್ ಸ್ಟ್ಯಾಟಿಕ್. ಅಂದರೆ ಸ್ಥಿರವಾದ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಸರ್, ಪ್ರಚಲಿತ ಘಟನೆ ನನ್ನ ಅನಲೈಸಿಸ್ ಮೇಲೆ ಐ ಹ್ಯಾವ್ ಮೇಡ್ ಕರೆಂಟ್ ಅಫೇರ್ಸ್ ಆಸ್ ಅ 3 ಟೈಪ್ಸ್. ಸರ್, ಫಸ್ಟ್ ಒನ್ ಫ್ಲೋಟಿಂಗ್ ಆರ್ ಸ್ಟ್ಯಾಟಿಕ್ ಆರ್ ಸ್ಥಿರ ಅಂತ ಹೇಳ್ತಾನೆ. ಸರ್, ಇದರ ಅರ್ಥ ಏನು ಗೊತ್ತ್ರಿ, ಇವು ಯಾವಾಗಲೂ ಅಂದ್ಕೊಡ್ರಿ ಒಂದು ಚಕ್ರವನ್ನು ಫಾಲೋ ಮಾಡ್ತಿರ್ತವು. ಸರ್, ಹಾಗಂದ್ರೆ ಏನು ಚಕ್ರ ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್ ಈ ವರ್ಷ ಸೂಚಂಕ ಬಂದರೆ ಅದು ನೆಕ್ಸ್ಟ್ ಇಯರ್ ತನಕ ಅದೇ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್, ರೀಸೆಂಟ್ಲಿ ನಾವು ನೋಡಿದ್ವಿ ವಿಶ್ವ ಸಂತೋಷದ ಸೂಚಂಕ ನೋಡಿದ್ವಿ ನಾವು, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂದಾಗ. ಸರ್, ಈಗ 2025 ಬಂದಿದೆಯಪ್ಪ ವರದಿ ಅಂದ್ರೆ 2026 ಬರುತ್ತಾನೂ ಇದೇ ವರದಿಯನ್ನು ನಾವು ಮಗ್ಗಪ್ ಮಾಡಬೇಕು. ಒನ್ ಟೈಮಲ್ಲಿ ಪ್ರಿಪ್ರೇಷನು. ಸರ್, ಕರೆಂಟ್ ಅಫೇರ್ಸಲ್ಲಿ ನಾವು ಮಾಡಿದ್ದು 3 ಟೈಪ್ಸ್ ಅಂತ ತಿಳ್ಕೊಂಡ್ರಿ. ಒನ್ ಈಸ್ ಫ್ಲೋಟಿಂಗ್ ಆರ್ ಸ್ಟ್ಯಾಟಿಕ್ ಅಥವಾ ಸ್ಥಿರ ಅಂತ ಇರ್ತೀವಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಮಾಡಿದ್ರೆ ಗೊತ್ತ್ರಿ, ದಟ್ ಈಸ್ ಸೈಕಲ್ಸ್, ಚಕ್ರಗಳಂದರೆ ಈ ವರ್ಷ ಏನಾದರೂ ಸೂಚಂಕ ಬಂದರೆ, ಈ ಅವಧಿಯ ಸೂಚಂಕ ಬಂದರೆ ದ ಸೇಮ್ ಟಾಪಿಕ್ ಈಸ್ ಗೋಯಿಂಗ್ ಟು ರಿಪೀಟ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಬರ್ತೈತೆ ರೀ, ಇದು ಮತ್ತೆ ಹೊಳ್ಳಿ ಇದೇ ವರ್ಷ ಡಬಲ್ ಬರೋಂಗಿಲ್ಲ. ಕೆಲವೊಂದಿಷ್ಟು ವರೆಗಳು ಕ್ವಾರ್ಟರ್ ವೈಸ್ ಇರ್ತವೆ, ಅಂದರೆ 3 ತಿಂಗಳಿಗೆ ಬಿಡ್ತಾರೆ. ಬಟ್ ವರ್ಷದ ಅಂತಿಗೆ ಅದನ್ನು 1 ವರ್ಷದ ಫೈನಲ್ ಮಾಡಿಬಿಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ವಿಶ್ವ ಸಂತೋಷ ಸೂಚಂಕ ರೀ. ನೆಕ್ಸ್ಟ್ ಏನಪ್ಪ ಚಕ್ರಗಳು ಅಂತ ಬಂದಾಗ ದಟ್ ಈಸ್ ಪ್ರಶಸ್ತಿಗಳು. ಓಕೆ, ಪ್ರಶಸ್ತಿಗಳು. ಸರ್, ಅವಾರ್ಡ್ಸ್. ಸರ್, ಅವಾರ್ಡ್ಸ್ ಆದ್ರೆ ನೋಡ್ರಿ, ಈಗ ಮೊನ್ನೆ ಶುಕ್ಲಾ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟರು. 59ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿ ಶುಕ್ಲಾ ಅವ್ರನ್ನ ತೊಗೊಂಡ್ರಿ. ಈಗ ನೆಕ್ಸ್ಟು 60ನೇ ಜ್ಞಾನಪೀಠ ಅಂದರೆ ನೆಕ್ಸ್ಟ್ ಇಯರ್ ಜ್ಞಾನಪೀಠ ಬರುತ್ತನೋ ಇವರೇ ಕಂಟೆಂಟ್ ಆಗಿರ್ತಾರೆ. ಆ ಕಂಟೆಂಟ್ ಬಂದಾಗ ಸ್ವಲ್ಪ ಏನು ಕೊಡ್ತೀರಿ, ಅವಾರ್ಡ್ಸ್ ಅಂತ ಬಂದಾಗ ಹಿಂದ್ಕೆ ದಟ್ ಈಸ್ ಹಿಸ್ಟ್ರಿ ಅಂದರೆ ಆ ಅವಾರ್ಡ್ ಪ್ರಶಸ್ತಿಯ ಇತಿಹಾಸವನ್ನು ನೆನಪಿಟ್ಕೋಬೇಕಾಗತ್ತೆ. ಅಂದರೆ ಯಾವಾಗ ಸ್ಟಾರ್ಟ್ ಆಯ್ತು, ಮೊದಲಿಗೆ ಯಾರು ಕೊಟ್ಟರು, ಕನ್ನಡದವ್ರಿಗೆ ಯಾರಿಗಾರು ಕೊಟ್ಟಿದ್ದಾರೆ, ಈ ಥರ ಏನು ಗೊತ್ತೀರಿ. ಇವಕ್ಕೂ ಕೂಡ ಏನಂತ ಪ್ರಶಸ್ತಿಗಳನ್ನು ಕೂಡ ಇಲ್ಲಿ ಹಾಕ್ತಾನೆ ನಾನು ಸ್ಟ್ಯಾಟಿಕ್ ಸ್ಥಿರವಾಗಿ ಅಥವಾ ಫ್ಲೋಟಿಂಗಲ್ಲಿ ಹಾಕ್ತಂದರೆ ಒಮ್ಮೆ ಬಂದರೆ ಮುಂದಿನ ಆವೃತ್ತಿ ತನ ದೇ ಆರ್ ಗೋಯಿಂಗ್ ಟು ಸೇಮ್ ಆ್ಯಸ್ ಅ ಪ್ರೀವಿಯಸ್ ಒನ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಸೂಚಂಕಗಳಾಗಿರ್ಬೋದು. ನೆಕ್ಸ್ಟ್ ರೀ, ಪರ್ಸನ್ ಇನ್ ಅ ನ್ಯೂಸ್ ಅಂದರೆ ಸುದ್ದಿಯಲ್ಲಿರುವ ಪ್ರಮುಖ ವ್ಯಕ್ತಿಗಳು ಅಂದರೆ ಯಾವುದಾದ್ರು ಸಂಗೀತಗಾರ ಮರಣ ಹೊಂದಿದರೆ ಆ ವ್ಯಕ್ತಿ ಹೆಸರು ಯಾವ ವಾದ್ಯದಲ್ಲಿ, ಅಂದರೆ ಯಾವ ಇನ್ಸ್ಟ್ರೂಮೆಂಟಲ್ಲಿ ಯಾವ ಪ್ರಶಸ್ತಿ ಸಿಕ್ಕಿದೆ, ಈ ಥರನೂ ಸ್ಟೇಟ್ಮೆಂಟ್ ಮಾಡಿ ಕೇಳ್ತಾನೆ. ಡೋಂಟ್ ವರಿ, ಯಾಕಂದ್ರೆ 1 by 1 ಎಲ್ಲ ವಿಡಿಯೋಸಲ್ಲಿ ನಾವು ಇದೇ ಪ್ಯಾಟ್ರನ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಅ ಕ್ವಾಲಿಟಿ, ಬಿಕಾಸ್ ದ ಕ್ವಾಲಿಟಿ ಮತ್ತು ಅನಲೈಸಿಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಸೊ ಹೀಗಾಗಿ ನೋಡ್ಕೊಡ್ರಿ, ಪ್ರಶಸ್ತಿಗಳಾದಮೇಲೆ ಪರ್ಸನ್ ಇನ್ ನ್ಯೂಸ್, ಅವು ಕೂಡ ಏನು ಗೊತ್ತೀರಿ, 1 ಲೈನ್ ಇರ್ತವೆ, ಬಟ್ಟು ಬ್ಯಾಕ್ಗ್ರೌಂಡ್ ಮೇಲೆ ಕ್ವಶನ್ ಹೇಗೆ ಪ್ರೇಮ್ ಮಾಡ್ತಾನೆ ಅನ್ನೋದು ಒಂದಿಷ್ಟು ಎಕ್ಸಾಂಪಲ್ ಮುಖಾಂತರ ನಾವು ಫ್ಯೂಚರ್ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆಕ್ಸ್ಟ್ ಬೇಕಾದ್ರೆ ನೋಡ್ರಿ, ಅಂತಾರಾಷ್ಟ್ರೀಯ ಗುಂಪುಗಳು ಅಥವಾ ಸಂಸ್ಥೆಗಳು. ಅಂತಾರಾಷ್ಟ್ರೀಯ ಗುಂಪುಗಳು ಅಥವಾ ಸಂಸ್ಥೆಗಳು ಅಂತ ಬಂದಾಗ ಬೆಸ್ಟ್ ಎಕ್ಸಾಂಪಲ್ G20, ನಾವು ಇಟ್ ಬಿಕಮ್ ದ G21, ಬ್ರಿಕ್ಸ್ ಆಗಿರ್ಬೋದು, ಬ್ರಿಕ್ಸ್ ಎಕ್ಸೆಟ್ರಾ. ಸರ್, ಒಂದು ತಲೆಯಲ್ಲಿ ಇಟ್ಕೊಡ್ರಿ, ಈ ಪಾಯಿಂಟಲ್ಲಿ ಯಾವುದಾದರೂ ನೂತನ
ಇಫ್ ಎನಿ ನ್ಯೂ ಗ್ರೂಪ್ ಫಾರ್ಮ್ಡ್, ಯಾವುದಾದ್ರೂ ನೂತನ ಗುಂಪು ಸ್ಥಾಪನೆಯಾದರೆ ಅದರ ಉದ್ದೇಶದ ಮೇಲೂ ಸ್ಟೇಟ್ಮೆಂಟ್ ಇರ್ತದೆ ರೀ. ಪ್ಲೀಸ್ ರಿಮೆಂಬರ್ಸ್. ಅಂದರೆ ಸರ್ ಅಂತಾರಾಷ್ಟ್ರೀಯ ಗುಂಪು ಅಥವಾ ಸಂಸ್ಥೆಗಳನ್ನ ಓದಬೇಕಾದ್ರೆ ಯಾವುದಾದ್ರೂ ಹೊಸದಾಗಿ ಒಂದು ಗುಂಪು ರಚನೆಯಾದರೆ ಅದರ ಉದ್ದೇಶ ಕೇಳಿರ್ತಾನೆ ರೀ. ಸರ್ ನೆಕ್ಸ್ಟ್ ಏನು ಕೇಳ್ತಾನೆ ಗೊತ್ತ್ರಿ, ಯಾವುದಾದ್ರೂ ದೇಶ ಯಾವುದಾದ್ರೂ ಒಂದು ಸ್ಥಾಪಿತ ಗುಂಪಿಗೆ ಸೇರಿಕೊಂಡರೆ ಅಥವಾ ಹೊರಗಡೆ ಬಂದರೆ, ಅಂದರೆ ಯಾವುದಾದ್ರೂ ಒಂದು ಗುಂಪಿಗೆ ನೂತನವಾಗಿ ಯಾವುದಾದ್ರೂ ದೇಶ ಸೇರಿಕೊಂಡರೆ ಅಥವಾ ಒಂದು ದೇಶ ಹೊರಗಡೆ ಬಂದರೆ, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಕ್ವಶನ್. ಬೆಸ್ಟ್ ಎಕ್ಸಾಂಪಲ್, ರೀಸೆಂಟ್ಲಿ ದಟ್ ಈಸ್ ದ ಬ್ರಿಕ್ಸ್ ಹ್ಯಾವ್ ರಿಸೀವ್ಡ್ ನ್ಯೂ ಮೆಂಬರ್. ಇಂಡೋನೇಷ್ಯಾ ಅನ್ನೋದು ನೂತನವಾಗಿ ಸೇರ್ತಂತ ತಿಳ್ಕೊಡ್ರಿ. ಅದೇ ಟೈಪ್ 2020 KS ಪ್ರಿಲಿಮ್ಸ್ ಆ್ಯಂಡ್ 2020 PSI ಬೇಕಾಗ್ತದೆ ನೋಡ್ಕೊಡ್ರಿ. ಸರ್ ಅಲ್ಲಿ ಯುರೋಪಿಯನ್ ಒಕ್ಕೂಟಕ್ಕೆ ಬ್ರಿಟನ್ ದೇಶ ಹೊರಗೆ ಬಂತ್ರಿ. ಅದಕ್ಕೊಂದು ಟ್ಯಾಗ್ಲೈನ್ ಕೊಟ್ಟಿದ್ರು, ಬ್ರೆಕ್ಸಿಟ್ ಅಂತೇಳಿ. Which clearly say that if any country is going to come out of any established group, ಯಾವುದಾದ್ರು ಒಂದು ಸ್ಥಾಪಿತ ಗುಂಪಿನಿಂದ ಒಂದು ದೇಶ ಹೊರಗಡೆ ಬಂದರೆ ಅಥವಾ ಸೇರಿಕೊಂಡರೆ, ಅದು ಕೂಡ ಒಂದು ಕ್ವಶನ್ ಆಗ್ಬೋದು ರೀ. ಫಸ್ಟು ನೂತನವಾಗಿ ಗುಂಪು ಸ್ಥಾಪನೆ ಆದರೆ ಅದರ ಉದ್ದೇಶದ ಮೇಲೆ ಬರ್ತದೆ. ನೆಕ್ಸ್ಟು ಸೇರಿಕೊಂಡ್ರೆ ಅಥವಾ ಹೊರಗಡೆ ಹೋದರೆ ಅದರದ್ದು ಏನು ಕೇಳ್ತಾನೆ ರೀ, ಮೆಂಬರ್ಶಿಪ್ ಬಗ್ಗೆ ಕೇಳ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಏನು ಕೇಳ್ತಾನೆ, ಸ್ಟ್ಯಾಟಿಕ್ ಅಂದ್ರೆ ಏನು, ಒಟ್ಟು ಸದಸ್ಯರೆಷ್ಟು, ಸ್ಥಾಪನೆ ಯಾವಾಗ ಆಗಿದೆ, ಎಲ್ಲಿ ಕೇಂದ್ರ ಕಚೇರಿ ಇದೆ, ಇತ್ತೀಚೆಗೆ ಯಾವುದಾದ್ರು ಸಮ್ಮೇಳನ ಆಗಿದೆನಾ. ಸ್ವಲ್ಪ ಲೆವೆಲ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನು ಮಾಡತ್ತಾನೆ ಗೊತ್ತ್ರಿ, ಸಮ್ಮೇಳನದಲ್ಲಿ ಚರ್ಚಿಸಲಾದ ವಿಷಯಗಳ ಮೇಲೆ ಕೇಳತ್ತಾನಂದ್ರೆ, ಸರ್ ನೌ ಡೇಸ್ ದೇ ಆರ್ ಆಸ್ಕಿಂಗ್ ಕ್ವಶನ್ ಆನ್ ದ ಔಟ್ಕಮ್ಸ್ ಆಫ್ ಎ ಮೀಟಿಂಗ್. ಬೆಸ್ಟ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಇನ್ 2021 ಒಂದು ಉದಾಹರಣೆ ಬೇಕಾದ್ರೆ ನೋಡಿ, 2021ರಲ್ಲಿ ನೋಡ್ಕೊಡಿ. ಇವೆಲ್ಲ ಯೂಶಲಿ IAS KS ಅಲ್ಲಿ ಕೇಳ್ತದೆ, ಬಟ್ ನೌ ಡೇಸ್ ದೇ ಆರ್ ಆಸ್ಕಿಂಗ್ ಫಾರ್ ಎವ್ರಿ ಎಕ್ಸಾಮ್. ಮೊದಲು ಸ್ವಲ್ಪ ಲೆವೆಲ್ ಜಾಸ್ತಿ IAS KS ಅಲ್ಲಿ ಕೇಳ್ತಾರೆ, ಬಟ್ ಇವಾಗೆಲ್ಲ ಬೇರೆ ಎಕ್ಸಾಮ್ಗೆ ಹೆಚ್ಚಾಗ್ತಾನೆ. 2021 ನೋಡ್ರಿ, G7 ಎಂಬ ಗುಂಪು ಮೀಟಿಂಗ್ ಮಾಡ್ತು. ಇಲ್ಲಿ ಏನು ಮಾಡಿದ್ರು ಗೊತ್ತ್ರಿ ಅವರು, ದಟ್ ಈಸ್ ಕಾರ್ಬಿಸ್ ಬೇ 7 ಅಂತ ಒಂದು ಘೋಷಣೆ ಮಾಡ್ಕೊಂಡಂದ್ರೆ, G7 ಗುಂಪುಗಳು 2021 ಜೂನಲ್ಲಿ ಮೀಟಿಂಗ್ ಮಾಡಿ ನಾವು 100 ದಿನಗಳ ಒಳಗೆ ನಮ್ಮ ದೇಶದಿಂದ ಅಂದರೆ ಸದಸ್ಯ ದೇಶಗಳಿಂದ ಕೋವಿಡನ್ನು ಹೊರಡದೋಡಿಸುತ್ತೇವೆ ಅಂತೇಳಿ ಒಂದು ಕಾರ್ಬಿಸ್ ಬೇ 7 ಅಂತ ಒಂದು ಘೋಷಣೆ ತೊಗೊಂಡ್ರಿ. ಕಾರ್ಬಿಸ್ ಬೇ ಅನ್ನೋದು ಒಂದು ಲೊಕೇಶನ್ ರೀ. ಇದೇ ಕ್ವಶನ್ ಬೇಕಾದ್ರೆ 2021-20 ನೋಡ್ರಿ, ಇದು ಜೂನಲ್ಲಿ ಮೀಟಿಂಗ್ ಆದರೆ ಇದು ಅಕ್ಟೋಬರ್ದಲ್ಲಿ ಮೀಟಿಂಗ್ ಆದಮೇಲೆ, ದಟ್ ಈಸ್ PSI 545 ಟಫಸ್ಟ್ PS ಅಂತಾರಲ್ಲ. ಏನಕ್ಕೆ ಇದೆ, ಇತ್ತೀಚೆಗೆ ಕೆಳಗಿನ ಯಾವ ಗುಂಪು ಕಾರ್ಬಿಸ್ ಬೇ 7 ಅಂತ ಕೊಟ್ಟರು ಗೊತ್ತಾಕಿದ್ರೆ ಅದಕ್ಕೆ ಮಾಡ ಕಾರ್ಬಿಸ್ ಬೇ ಎಂಬ ಘೋಷಣೆಯನ್ನು ತೆಗೆದುಕೊಂಡಿದೆ. ಅದೇ ಟೈಪ್ ನೋಡ್ರಿ, ಮೊನ್ನೆ ರಷ್ಯಾದಲ್ಲಿ ಶಾಂಘೈ ಸಹಕಾರ ಗುಂಪಿನ ಮೀಟಿಂಗ್ ನಡೆದಿದ್ರೆ ಅಲ್ಲಿ ಏನು ಕೇಳಿದವ, ಖಜಾನಾ ಡಿಕ್ಲರೇಷನ್ ಅಂತ ಬಂದಿದೆ. ಅಂದರೆ ಒಮ್ಮೆ ಸ್ವಲ್ಪ ಲೆವೆಲ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ಅಲ್ಲಿ ಸಮ್ಮೇಳನದಲ್ಲಿ ಚರ್ಚೆ ಮಾಡಿದ ವಿಷಯಗಳ ಮೇಲೆ ಕೇಳ್ತಾನೆ. ಅಂದರೆ ಸರ್ ಕರೆಂಟ್ ಅಫೇರ್ಸ್ 3 ಟೈಪ್ಸು, ಅದರಲ್ಲಿ ಫಸ್ಟ್ ಟೈಪ್ ನಾ ಫ್ಲೋಟಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ಅಂತ ಇಟ್ಟೀನಿ. ಅದರೊಳಗೆ ನಾನು ಸೂಚ್ಯಂಕನ ಒಂದು ಕಡೆ ಹಾಕಿದ್ದೀನಿ, ಪ್ರಶಸ್ತಿಗಳು ಒಂದು ಕಡೆ ಹಾಕಿದ್ದೀನಿ, ನೆಕ್ಸ್ಟ್ ಪರ್ಸನ್ ಇನ್ ನ್ಯೂಸ್ ಇದೆ ರೀ. ಓಕೆ, ಗುಂಪುಗಳು ಸಂಸ್ಥೆಗಳಂತೇಳಿ ಬಂದಾಗ ಯಾವ ಥರ ಓದಬೇಕು, ಬಿಕಾಸ್ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ರಿಮೈನಿಂಗ್ ವಿಡಿಯೋಸ್ ಇನ್ ಫ್ಯೂಚರ್ ಡೇಸ್. ಅಂದರೆ ಮುಂಬರುವ ದಿನದಲ್ಲಿ ಇದೇ ಪ್ಯಾಟರ್ನಲ್ಲಿ ನಾವು ಅಂದರೆ ಒಬ್ಬ ವಿದ್ಯಾರ್ಥಿ ನೋಡಿದಾಗ ಯಾವ ಆ್ಯಂಗಲ್ ಅಂದರೆ 360 ಡಿಗ್ರಿ ಆ್ಯಂಗಲಿಂದನೂ ಹೌ ಟು ರಿಮೆಂಬರ್ ದೋಸ್ ಟಾಪಿಕ್. ಆ್ಯಂಡ್ ಪ್ರತಿ ಒಂದು ಟಾಪಿಕ್ ಆದಮೇಲೆ ಒಂದೊಂದು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅಂದರೆ ಒಂದು ಸಿಂಪಲ್ ಆಗಿ ಕೇಳಿದ್ರೆ ಹೇಗೆ ಕೇಳ್ಬೋದು, ನೆಕ್ಸ್ಟು ಹೇಳಿಕೆ ರೂಪದಲ್ಲಿ ಹೇಗೆ ಕೇಳ್ಬೋದು. ಯಾಕಂದರೆ ಸರ್ ಒಂದೇ ತಲೆಯಲ್ಲಿ ಇಟ್ಕೊಡ್ರಿ, ಇವಾಗ 100 ಪೋಸ್ಟ್ ಕರೆದಾರಂದಾಗ 100 ಪೋಸ್ಟ್ ಕರೆದಿದ್ದಾರಂದಾಗ 100 ಪೋಸ್ಟೇ ತೊಗೊತ ನಾವು ಆ 100 ಅಭ್ಯರ್ಥಿಗಳು ಎಲ್ಲ ಥರದಲ್ಲಿ ರೆಡಿ ಇರ್ತಾರೆ. ಅಂದ್ರೆ ಹವೆವರ್ ಎಕ್ಸಾಮ್ನರ್ ಇಸ್ ಗೋಯಿಂಗ್ ಟು ಆಸ್ಕ್ ಅ ಕ್ವಶನ್, ದೇ ಆರ್ ರೆಡಿ ಫಾರ್ ಆಲ್ ಕೈಂಡ್ ಆಫ್ ಆಸ್ಕಿಂಗ್. ಅಂದರೆ ನಾನು ಸ್ಟ್ಯಾಟಿಕ್ ಅಷ್ಟೇ ಓದ್ತೇನೆ ಅನ್ನಂಗಿಲ್ಲ, ಬರೀ ಕಾನ್ಸೆಪ್ಟ್ ಅಷ್ಟೇ ಓದ್ತೇನಲ್ಲ, ಎರಡೂ ಬ್ಯಾಲೆನ್ಸ್ ಮಾಡೋದು. ಎರಡೂ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈ ಥರ ಒಂದು ಅನಲೈಸಿಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ. ಸೊ ದ್ಯಾಟ್ಸ್ ವೈ ಫಸ್ಟ್ ಟೈಪ್ ಕರೆಂಟ್ ಅಫೇರ್ಸಲ್ಲಿ ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ವಿ ಹ್ಯಾವ್ ಪ್ಲೆಂಟಿ ಆಫ್ ಟಾಪಿಕ್ಸ್. ಇದೇ ಥರ ಟಾಪಿಕ್ಸ್ ಜಾಸ್ತಿ ಇದೇವೆ ರೀ. ಅಂದರೆ ಒಂದೇ ದಿನ ಜಸ್ಟ್ ಅನಲೈಸಿಸ್ ಇರಿದಾಗ ಜಸ್ಟ್ ಒಂದು ಓವರ್ವ್ಯೂ ಕೊಡ್ತಾನೆ. ಸರ್ ಫಸ್ಟ್ ಟೈಪ್ ಫ್ಲೋಟಿಂಗ್ ಆದರೆ ಸರ್ ಹೌ ಕ್ಯಾನ್ ಯು ಸೇ ದ್ಯಾಟ್ ಫ್ಲೋಟಿಂಗ್ ಅಂದರೆ ಇವೆಲ್ಲ ಬರ್ತವೆ ಸರ್, ಇನ್ನೂ ಟಾಪಿಕ್ಸ್ ಬರ್ತವೆ, ಬಟ್ ಇನ್ ಫ್ಯೂಚರ್ ವಿಡಿಯೋಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೋಸ್ ಟಾಪಿಕ್. ಓಕೆ, ಜಸ್ಟ್ ಒಂದು ಓವರ್ವ್ಯೂ ಕೊಡ್ತಾನೆ ರೀ ಇವತ್ತಿನ ಸೆಷನ್ಲಿ. ಜಸ್ಟ್ ಐ ಆಮ್ ಗಿವಿಂಗ್ ಜಸ್ಟ್ ಓವರ್ವ್ಯೂ, ಒಂದು ಏನಪ್ಪ ಒಂದು ಐಡಿಯಾ ಬರಲಿ ನಿಮ್ಗೆ ಅಂತೇಳಿ. ಯಾಕಂದರೆ ಯಾವ ಥರ ನಾವು ಫ್ಯೂಚರ್ ವಿಡಿಯೋಸ್ ಮಾಡ್ತೀವಿ ಅಂದರೆ ನೀವು ಕಂಟಿನ್ಯೂಟಿ ತೋರಿಸ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಒಂದು ಕ್ವಾಲಿಟಿ, ರೈಟ್ ಸರ್. ಒಬ್ಬ ಅಭ್ಯರ್ಥಿ ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಇಲ್ಲಪ್ಪ ನನಗೆ ಇಲ್ಲಿ ಕಂಟೆಂಟ್ ಸಿಗ್ತಾ ಇದೆ, ಇದೇ ಥರ ಎಕ್ಸಾಮ್ ಪ್ಯಾಟರ್ನ್ ಬರ್ತಾ ಇದೆ ಅಂದಾಗ ನೆಕ್ಸ್ಟ್ ವಿಡಿಯೋ ನೋಡಬೇಕಂದ್ರೆ ಒಂದು ಓವರ್ ವ್ಯೂ ಬೇಕಂದ್ರೆ ಸಿನಾಪ್ಸಿಸ್ ಅಂತ ಹೇಳಿ. ಸೊ ಹೀಗಾಗಿ ಅದನ್ನು ಕೊಡ್ತಾನೆ ಸರ್. ಫಸ್ಟ್ ಒನ್ನು
ಫ್ಲೋಟಿಂಗ್ ಆದರೆ ಸರ್ ಸೆಕೆಂಡ್ ಒನ್ ಈ ಥರದ ಕರೆಂಟ್ ಅಫೇರ್ಸು ನಿಮ್ಮ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಸ್ಟೂಡೆಂಟು ದೇ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಟೈಪ್ ಕರೆಂಟ್ ಅಫೇರ್ಸ್ ಹೇಗಿರ್ತವೆ ಸರ್ ಅಂತೇಳಿ. ಸರ್ ಇವು ಕರೆಂಟ್ ಅಫೇರ್ಸ್ಗೆ ಏನಾಗುತ್ತೆ ಗೊತ್ತಿರಿ, ನಾನು ಥೀಮ್ ಬೇಸ್ಡ್ ಅಂದರೆ ಧ್ಯೇಯವಾಕ್ಯ, ಈ ಥರ ಕರೆಂಟ್ ಅಫೇರ್ಸು ಧ್ಯೇಯವಾಕ್ಯ ಮೋಸ್ಟ್ ಆಫ್ ದ ಸ್ಟೂಡೆಂಟು ಈ ಟಾಪಿಕಲ್ಲಿ ಅರ್ಥ ಮಾಡೋಕ್ಕೆ ಸ್ವಲ್ಪ ಎಲ್ಲೂ ಮಿಸ್ಟೇಕ್ ಮಾಡಿರ್ತಾರೆ. ಯಾಕಂದರೆ ಸರ್ ಫಸ್ಟ್ ಎಲ್ಲರೂ ಆಲ್ಮೋಸ್ಟ್ ಆಲ್ ಓದಿರ್ತಾರೆ, ಬಟ್ ಹೇಳಿಕೆ ಅಂತ ಕೊಟ್ಟಾಗ ಟ್ವಿಸ್ಟ್ ಆಗಿಬಿಡ್ತಾರೆ. ಫಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಪ್ರಸ್ತುತ ಅಂತ ಕೊಟ್ಟರೆ ಅವ ವರ್ಷ ಕೊಡಲಿಕ್ಕಿಲ್ಲ, ಆದರೆ ಪ್ರಸ್ತುತ ಅಂತ ಕೊಟ್ಬಿಡ್ತಾನೆ. ಬೆಸ್ಟ್ ಎಕ್ಸಾಂಪಲಿಗೆ ನೋಡಿರಿ, ಓಕೆ ಪ್ರಸ್ತುತ ಅಂತ ಕೊಟ್ಬಿಡೋಣ. ಈ ಕೆಳಗಿನ ಯಾವ ದೇಶವು ಪ್ರಸ್ತುತ ಚಾಂಪಿಯನ್ಸ್ ಟ್ರೋಫಿಯ ವಿಜೇತ ಅಂತ ಕೊಟ್ಬಿಡ್ತಾನೆ. ಅವ 2025 ಅಂತ ಕೊಡ್ತಾ ಇಲ್ಲ. ಪ್ರಸ್ತುತ ಅಂದರೆ ಹೊಸದಾಗಿ ಒಬ್ಬರು ವಿಜೇತ ಬರುವುದಕ್ಕಿಂತ ಮುಂಚೆ ಹಿಂದಿನವರಿಗೆ ಏನು ವಿಜೇತರಿರ್ತಲ್ಲ ಅವರಿಗೆ ಪ್ರಸ್ತುತ ವಿಜೇತ ಅಂತಿರ್ತಾರೆ. ಅಂದರೆ ವೆನ್ ಎವರ್ ದ ನ್ಯೂ ವಿನ್ನರ್ ಇಸ್ ಗೋಯಿಂಗ್ ಟು ಡಿಕ್ಲೇರ್, ದ ಪ್ರೀವಿಯಸ್ ವಿನ್ನರ್ ಇಸ್ ಕಾಲ್ಡ್ ದ ಕರೆಂಟ್ ವಿನ್ನರ್. ಅಂದರೆ ಹೊಸದಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಟೀಮು ಆ ಪ್ರಶಸ್ತಿಯನ್ನು ಗೆಲ್ಲುವುದಕ್ಕಿಂತ ಮುಂಚೆ ಹಿಂದೆ ಗೆದ್ದ ಟೀಮು ಅಥವಾ ವ್ಯಕ್ತಿಯನ್ನು ನಾವು ಪ್ರಸ್ತುತ ವಿಜೇತ ಅಂತಿರ್ತೀವಿ. ದೀಸ್ ಕೀವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಟೈಪಲ್ಲಿ ಸೆಕೆಂಡ್ ಟೈಪ್ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ, ದ್ಯಾಟ್ ಈಸ್ ಈ ಟಾಪಿಕ್ನ ಭಾಳ ಜನ ಮಿಸ್ಟೇಕ್ ಮಾಡ್ಕೊಂಡಾಗ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಸರ್ ಧ್ಯೇಯವಾಕ್ಯ ಅಂದರೆ ಇವು ಘೋಷಣೆಯ ಮೇಲೆ ಇರ್ತವ್ರಿ ಧ್ಯೇಯವಾಕ್ಯ. ಬೆಸ್ಟ್ ಎಕ್ಸಾಂಪಲ್ ಹೈಯೆಸ್ಟ್ ಕರೆಂಟ್ ಅಫೇರ್ಸ್ ಇರೋದು ಏನು ಗೊತ್ತ್ರಿ, ದಟ್ ಈಸ್ ಈ ಥರದ ಘೋಷಣೆಗಳನ್ನು ವಿಶ್ವಸಂಸ್ಥೆ ಮಾಡಿರ್ತೈತೆ ರೀ. ಮೀನ್ಸ್ United Nations have declared something, means every country most of the time, I am not saying that every country is going to follow, ಪ್ರತಿಯೊಂದು ದೇಶಗಳು ಇದನ್ನು ಫಾಲೋ ಮಾಡ್ತೇವೆ ಅಂತಲೇ ಹೇಳಂಗಿಲ್ಲ, ಸ್ವಲ್ಪ ಮಟ್ಟಿಗಾದರೂ ಫಾಲೋ ಮಾಡ್ತೇವೆ. ಯಾಕಂದರೆ ವಿಶ್ವಸಂಸ್ಥೆಯ ಸಲಹೆಗಳನ್ನು ಏನಾದರೂ ಮುಕ್ತವಾಗಿ ಯಾರು ತ್ಯಜಿಸಿದರೆ, ರಿಜೆಕ್ಟ್ ಮಾಡಿದರೆ ವಿಶ್ವಸಂಸ್ಥೆ ತನ್ನ ಸಂಸ್ಥೆ ಅಂದರೆ ಅಂಗಗಳಿಂದ ಅವ್ರ ಮೇಲೆ ದಬ್ಬಾಳಿಕೆ ಅನ್ನಂಗಿಲ್ಲ, ಪ್ರೆಷರೈಸ್ ಮಾಡಿಸ್ತೈತಿ. ಅಂದರೆ ಒಂದು ಏನು ಮಾಡ್ತಾರೆ, ಪ್ರೆಷರ್ ಹಾಕಿಸ್ತೈತಿ. ಯಾಕೆ ಬೆಸ್ಟ್ ಎಕ್ಸಾಂಪಲಿಗೆ ನೋಡಿ, ನಾವು ಏನಾದರೂ ವಿಶ್ವಸಂಸ್ಥೆಯ ಕೆಲವೊಂದಿಷ್ಟು ಸಲಹೆಗಳನ್ನು ಒಪ್ಪಿಕೊಳ್ಳದಿದ್ದರೆ ಅವು ನಮ್ಮ ಒಳಿತಿಗಾಗಿ ಇದ್ದನ್ನು ನಾವು ಒಪ್ಪಿಕೊಳ್ಳಿಲ್ಲ ಅಂತ ಕೊಡ್ರಿ, ಆವಾಗ ವಿಶ್ವಸಂಸ್ಥೆ, ವರ್ಲ್ಡ್ ಬ್ಯಾಂಕು, IMF ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ನಮಗೆ ಒತ್ತಾಯವನ್ನು ಹೇರಿಸ್ತದೆ ಬೈ ಸೇಯಿಂಗ್ ದ್ಯಾಟ್ ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಎಕ್ಸೆಪ್ಟ್ ದ ಯುನೈಟೆಡ್ ನೇಷನ್ ಡಿಕ್ಲರೇಷನ್ ದೆನ್ ವಿ ಆರ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಅ ಸಾಫ್ಟ್ ಲೋನ್ಸ್. ಅಂದರೆ ನೀವು ಏನಾದರೂ ವಿಶ್ವಸಂಸ್ಥೆ ಸಲಹೆಗಳಿಗೆ ಒಪ್ಪಿಕೊಳ್ಳದಿದ್ದರೆ ನಾವು ನಿಮಗೆ ಹಣಕಾಸು ಸಹಾಯ ಮಾಡುವುದಿಲ್ಲ, ಇಲ್ಲ ವ್ಯಾಪಾರ ಮಾಡಲಿಕ್ಕೆ ನಿಮ್ಗೆ ಬಿಡುವುದಿಲ್ಲ. ಸೊ ನಥಿಂಗ್ ಬಟ್ ಏನು ಗೊತ್ತ್ರಿ, ಇಂಡಿಯಾ ಈಸ್ ಅ ಸಾವರಿನ್ ಕಂಟ್ರಿ, ನಾವೊಂದು ಸಾರ್ವಭೌಮ ದೇಶ ಇದೀವಿ, ನಮಗದು ಬೆಟ್ರ್ ಅಂತಂದ್ರೆ ಮಾತ್ರ ತೊಗೊತೀವಿ ಅಂತ ಹೇಳಿದೆವು ನಾವು. ಆದರೂ ಕೂಡ ಭಾರತ ಒಪ್ಕೊಂತದ್ರಿ. ನೋಡೋಣ ಫ್ಯೂಚರ್ ಡೇಸಲ್ಲಿ ವಿಶ್ವಸಂಸ್ಥೆ ಬೇಕಾದ್ರೆ ನೀವು ನೋಡ್ರಿ, ನೀವು ವಿಶ್ವಸಂಸ್ಥೆ ಯಾವಾಗಲೂ ಘೋಷಣೆ ಕೊಡ್ತೈತ್ರಿ. ಬೆಸ್ಟ್ ಎಕ್ಸಾಂಪಲ್ ದಶಕ ಹೈಯೆಸ್ಟ್ ಕರೆಂಟ್ ಅಫೇರ್ಸ್ ಇರೋದ್ರಿ. ಐ ವಿಲ್ ಗೋ ಬೈ ಪ್ರೀವಿಯಸ್ ಒನ್, ಓಕೆ ಪ್ರೀವಿಯಸ್ ಇಂದ ಬರೋಣ, ಸೊ ದ್ಯಾಟ್ ಹಿಂದೆ ಆಗಿತ್ತು ಕೇಳಿದ್ರಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಬರ್ತದೆ. ಬೆಸ್ಟ್ ಎಕ್ಸಾಂಪಲ್ 2010 and 2020 ಬೇಕಾದ್ರೆ ನೋಡಿರಿ, ವಿಶ್ವಸಂಸ್ಥೆ ಒಂದು 10 ವರ್ಷದ ಗುರಿ ಹೊಂತೈತ್ರಿ. 2010 ಮತ್ತು 2020 ವಿಶ್ವಸಂಸ್ಥೆ ಏನು ಮಾಡಿದ್ರಿ, ಯಾಕೆ ವಿಶ್ವಸಂಸ್ಥೆ ಸ್ಥಾಪನೆ ಮಾಡಿದ್ದೇನು ಗೊತ್ತ್ರಿ, ಶಾಂತಿ ಮತ್ತು ಜಾಗತಿಕ ಭದ್ರತೆ ಅಂತ ಹೇಳ್ತಾರೆ. ಓಕೆ, ಬಟ್ ವಿಚ್ ನೆವರ್ ಹ್ಯಾಪಂಡ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಯಾವ ದೇಶಗಳಂದರೆ ವರ್ಲ್ಡ್ ವಾರ್ 2ದಲ್ಲಿ ಯಾವ ದೇಶಗಳು ವಿಜಯರಾಗಿದ್ರಲ್ಲ, ದೇ ಪ್ರಾಮಿಸ್ ದಾಟ್ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ದ ಪೀಸ್ ಆ್ಯಂಡ್ ಗ್ಲೋಬಲ್ ಸೆಕ್ಯೂರಿಟಿ ಅಂತೇಳಿ. ಅವರೇ ಇನ್ನೊಬ್ಬರ ಮೇಲೆ ದಾಳಿ ಮಾಡಿದ್ರೆ ಅದು ಹೆಂಗೆ ಶಾಂತಿ ಹುಡ್ತೈತೆ ಗೊತ್ತಿಲ್ಲ ರೀ. ಆದರೂ ಕೂಡ ಆ್ಯಸ್ ಅ ಆಸ್ಪಿರೆಂಟ್ ವಿ ಹ್ಯಾವ್ ಟು ಫೋಕಸ್ ಆನ್ ಯುನೈಟೆಡ್ ನೇಷನ್ ಸಜೆಷನ್ ರೀ. ಸೊ ಹೀಗಾಗಿ 2010 ಮತ್ತು 2020 ಇವ್ರು ಏನು ಮಾಡಿದ್ರು ಗೊತ್ತ್ರಿ, ಇದೊಂದು ಜೀವ ವೈವಿಧ್ಯ ಅಂದರೆ ಇಟ್ ಇಸ್ ಅ ಡೆಕೇಡ್ ಆಫ್ ಬಯೋಡೈವರ್ಸಿಟಿ. ಡೋಂಟ್ ವರಿ, ಎನ್ವೈರ್ಮೆಂಟಲ್ ನೋಡೋಣ್ರಿ, ಬಯೋಡೈವರ್ಸಿಟಿ ಅಂದ್ರೆ ಏನು, ಇದೊಂದು ಜೀವ ವೈವಿಧ್ಯನ ಸಂರಕ್ಷಣೆ ಮಾಡುವ ದಶಕ ಅಂತ ಹೇಳ್ತೀರಿ. ಸೊ ಹೀಗಾಗಿ ಎಲ್ಲ ದೇಶಗಳು ಜೀವ ಅಂದರೆ ಈಗ ನೋಡಿರಿ, ಭೂಮಿ ಮೇಲೆ ವೆದರ್ ಯು ಎಕ್ಸೆಪ್ಟ್ ಆರ್ ನಾಟ್ ಎಕ್ಸೆಪ್ಟ್, ಎವ್ರಿ ಆರ್ಗನಿಸಮ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈಸ್ ಡಿಪೆಂಡ್ ಆನ್ ಅನದರ್ ಆರ್ಗನಿಸಮ್ ಫಂಕ್ಷನ್ಸ್. ಅಂದರೆ ಭೂಮಿ ಮೇಲೆ ಪ್ರತಿಯೊಂದು ಜೀವಿಯು ನೇರವಾಗಿ ಅಥವಾ ಪರೋಕ್ಷವಾಗಿ ಇನ್ನೊಂದು ಜೀವಿಯ ಕಾರ್ಯದ ಮೇಲೆ ಅವಲಂಬಿತವಾಗಿದೆ. ಅಂದರೆ ಮಣ್ಣಲ್ಲಿರುವ ಎರೆಹುಳುಗಳು ಕೂಡ ತಮ್ಮ ಕೆಲಸ ಮಾಡಬೇಕು ಅಂದರೆ ಟು ಡಿಕಂಪೋಸ್, ಅಂದರೆ ಮಣ್ಣಲ್ಲಿರುವ ತ್ಯಾಜ್ಯವನ್ನು ಕರಗಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬೇಕು. ಅದೇ ವಾತಾವರಣದಲ್ಲಿರುವ ಕ್ರಿಮಿಕೀಟಗಳು, ದ್ಯಾಟ್ ಈಸ್ ಇನ್ಸೆಕ್ಟ್ಸ್. ಓಕೆ, ನಾವು ಹನಿ ಬಿ ಜೇನುಹುಳುಗಳಿರ್ಬೋದು, ಓಕೆ ದ್ಯಾಟ್ ಈಸ್ ಚಿಟ್ಟೆಗಳಿರ್ಬೋದು, ಅವು ಏನು ಮಾಡಬೇಕು ರೀ, ಪಾಲಿನೇಷನ್ ಪರಾಗಸ್ಪರ್ಶ ಮಾಡಿದರೆ ಹೂವು ಕಾಯಿಯಾಗಿ ಹಣ್ಣಾಗಿ ನಮಗೆ ಆಹಾರ ಸಿಗೋದ್ರಿ. ಅಂದರೆ ಎವ್ರಿ ಆರ್ಗನಿಸಮ್ ಡಿಪೆಂಡ್ ಆನ್ ಅನದರ್ ಆರ್ಗನಿಸಮ್. ಅದೇ ಟೈಪ್ ವಿಶ್ವಸಂಸ್ಥೆ 2010 ಮತ್ತು 2020 ನೀವು ಜೀವ ವೈದ್ಯ ಸಂರಕ್ಷಣೆ ಮಾಡಬೇಕಪ್ಪ ಅಂತೇಳಿ ಘೋಷಣೆ ಮಾಡಿದ್ರಿ. ಸೊ ಅದೇ ಟೈಪು ಈ 10 ವರ್ಷ ಆದಮೇಲೆ ಭಾರತ ನೋಡ್ಕೊಳ್ಬೇಕಾದ್ರೆ ನೀವು ಎಕ್ಸಾಂಪಲ್ ನೋಡಿರಿ,
ಪ್ರಾಜೆಕ್ಟ್ ಡಾಲ್ಫಿನ್ ಮಾಡಿದ್ವಿ ನಾವು 2020 ಇಂಡಿಯಾ ಹ್ಯಾವ್ ಮೇಡ್ ಪ್ರಾಜೆಕ್ಟ್ ಡಾಲ್ಫಿನ್. ಸಿ ಪ್ರಾಜೆಕ್ಟ್ ಗಂಗಾ ನದಿಯ ಡಾಲ್ಫಿನ್ ಅಂದರೆ 2009 ರೀ. ಪ್ರಾಜೆಕ್ಟ್ ಡಾಲ್ಫಿನ್ ಎಲ್ಲ ಡಾಲ್ಫಿನ್ ಅಂದರೆ ಸಮುದ್ರ ನದಿಗಳು ಎಲ್ಲ ಕಡೆ ಸಿಗೋ ಡಾಲ್ಫಿನ್ ತೊಗೊಂಡು ಏನು ಮಾಡ್ತೀರಿ, ಪ್ರಾಜೆಕ್ಟ್ ಡಾಲ್ಫಿನ್ ಮಾಡಿದ್ರಿ. ನೆಕ್ಸ್ಟ್ ನೋಡಿರಿ ಚೀತಾ ಪ್ರಾಜೆಕ್ಟ್ ಮಾಡಿದ್ರಿ. ಹನಿ ಬಿ ಪ್ರಾಜೆಕ್ಟ್ ಮಾಡಿದರು. ಹನಿ ಬಿ ಅಂದರೆ ಜೇನು ಹುಳುಗಳು ಪ್ರಾಜೆಕ್ಟ್ ಮಾಡಿದ್ರಿ. ಲಿಚಿನ್ ಪಾರ್ಕ್ ಹಾಕಿದ್ರು ಉತ್ತರಾಖಂಡ. ಇವೆಲ್ಲ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಅದೇ 2021 ಡುರಾಂಗ್ ಅಂತ ಮಾಡಿದ್ರಿ, ಸಮುದ್ರದ ಆಕಳ ಸಂರಕ್ಷಣೆಗೆ ಒಂದು ಗಲ್ಫ್ ಆಫ್ ಮನ್ನಲ್ಲಿ. ಸೊ ನಥಿಂಗ್ ಬಟ್ ಏನು ಗೊತ್ತ್ರಿ, ಯಾವುದೇ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ರಿ. ಅದೇ ಟೈಪ್ ನೋಡ್ಕೊಡ್ರಿ, ಜೀವೋ ಇದೆ ಅಂದರೆ ಭಾರತ ಸರ್ಕಾರ ದೇ ಹ್ಯಾವ್ ಟೇಕನ್ ಅ ಇನಿಷಿಯೇಟಿವ್. ಆಲ್ರೆಡಿ ವಿ ಹ್ಯಾಡ್ ದೀಸ್ ಕ್ವಶನ್ ಇನ್ ಎಕ್ಸಾಮಿನೇಷನ್. ಅದೇ ಟೈಪ್ ನಾವು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇರೋದು 2020 ಮತ್ತು 30 ಈ ದಶಕದಲ್ಲಿ. ಇದನ್ನು ಏನಂತ ಘೋಷಣೆ ಮಾಡ್ಯಾರ ಗೊತ್ತ್ರಿ, ದಟ್ ಈಸ್ ಜೀವ ಪರಿಸರ ವ್ಯವಸ್ಥೆಯ ಪುನರ್ನಿರ್ಮಾಣ. ಅಂದರೆ ದಿಸ್ ಇಸ್ ಎಕೋಸಿಸ್ಟಮ್ ರಿಸ್ಟೋರೇಷನ್. ಬೇಕಾದ್ರೆ ನೀವು ನೋಡ್ರಿ, ಓಕೆ, ರಿಸ್ಟೋರೇಷನ್ ಬೇಕಾದ್ರೆ ನೀವು ತೆಗೆದು ನೋಡ್ಕೊಡ್ರಿ. ಮೊನ್ನಿಂದ ರೀ ಮಾರ್ಚ್ 20ರಿಂದ 24 ತನಕ ಒಂದಲ್ಲ ಒಂದು ಅಂತಾರಾಷ್ಟ್ರೀಯ ದಿನಗಳಿದವು. ಎಲ್ಲ ತೆಗೆದು ನೋಡ್ಕೊಡ್ರಿ, ಎಲ್ಲ ದೇವಕದಲ್ಲಿ ಪುನರ್ನಿರ್ಮಾಣ ಅನ್ನೋದು ಒಂದು ಎಲಿಮೆಂಟ್ ಆ್ಯಡ್ ಮಾಡಿದ್ದಾನೆ. ಬಿಕಾಸ್ ಈಗ ನಾವು ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಘೋಷಣೆ ಮಾಡಿದ 5ನೇ ವರ್ಷದಲ್ಲಿ, 20ಕ್ಕೆ ಘೋಷಣೆ ಮಾಡ್ದಂದ್ರೆ 5ನೇ ವರ್ಷದಲ್ಲಿ ಚಾಲ್ತಿ ಬಂದು ನೋಡ್ರಿ. 2010 ಘೋಷಣೆ ಮಾಡಿದ್ವಿ, 2011 ಚಾಲ್ತಿ. 2020 ಘೋಷಣೆ ಮಾಡಿದ್ವಿ, 2021 30 ತನಕ ಅಂತ ಇರ್ತೈತಿ. ಯೂಶಲಿ ಆಥರ್ಸ್ ಏನು ಬರ್ತಾರೆ 2021 30 ಅಂತೆ. ಸರ್ ಹೌದ್ರಿ, ಘೋಷಣೆ ಮಾಡಿದ್ದು 2020 ದಶಕಂತರ ನಾವು 10ರಿಂದ 10 ಅಂತ ತಗೊಂತೀವಲ್ಲ. ಅದೇ ಟೈಪ್ ನೋಡ್ಕೊಂಡು ಎಲ್ಲ ಕರೆಂಟ್ ಅಫೇರ್ಸಲ್ಲಿ ಈ ಶಬ್ದ ರಿಸ್ಟೋರೇಷನ್ ಇದೆ. ಏನೇನು ಹಾಳು ಮಾಡಿದಲ್ಲ ಅದನ್ನು ಈಗ ರಿಸ್ಟೋರ್ ಮಾಡ್ಬೇಕಂತೇಳಿ. ಸೊ ಹೀಗಾಗಿ ಇವು ಎರಡನ್ನೂ ಸಪೋರ್ಟ್ ಮಾಡ್ಬೇಕಂತ ಏನು ಮಾಡ್ತಾರೆ ಗೊತ್ತ್ರಿ, 2015 ಒಂದು ಕಾನ್ಸೆಪ್ಟ್ ತೊಗೊಂಬರ್ತೈತಿ ವಿಶ್ವಸಂಸ್ಥೆ, ದ್ಯಾಟ್ ಈಸ್ ಸುಸ್ಥಿರ ಅಭಿವೃದ್ಧಿಗಳು. ಅದನ್ನೇ ಬೇಕಾದ್ರೆ ನೀವು ತೆಗೆದು ನೋಡ್ಕೊಡಿ. ಇದನ್ನು 2030 ಅನ್ನೋದ್ರೊಳಗೆ ಈ 17 ಗುರಿಗಳನ್ನು ಎಲ್ಲ ದೇಶಗಳು ಪಾಲಿಸಿ. ಅಂದರೆ ಇನ್ ಆರ್ಡರ್ ಟು ಸಪೋರ್ಟ್ ದೀಸ್ ಗೋಲ್ಸ್ ಯುನೈಟೆಡ್ ನೇಷನ್ ಹ್ಯಾವ್ ಲಾಂಚ್ಡ್, ದಟ್ ಈಸ್ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು. ಒಟ್ಟು 17 2015 ಲಾಂಚ್ ಮಾಡಿದರು. ಯಾವಾಗ ಕಂಪ್ಲೀಟ್ ಮಾಡಿರಿ ಅಂದರೆ 2030. ನಥಿಂಗ್ ಬಟ್ ಏನು ಗೊತ್ತಿಲ್ಲ, ನಥಿಂಗ್ ಬಟ್ಟು ಸುಸ್ಥಿರ ಅಭಿವೃದ್ಧಿಗಳನ್ನು ಜಾರಿಗೆ ಮಾಡಿ ನಾವು ಒಂದು ದಶಕ ಅಂದರೆ 10ನೇ ವರ್ಷದಲ್ಲಿದೆ ಅಂದಾಗ ಡೆಫಿನೆಟ್ಲಿ ಯು ಗೈಸ್ ಆರ್ ಗೋಯಿಂಗ್ ಟು ಹ್ಯಾವ್ ಕ್ವಶನ್ ಆನ್ SDG ಗೋಲ್. ಸೊ ಈ ಥರ ಎಲಿಮೆಂಟ್ಸ್ನ ಭಾಳ ಇಟ್ಕೋಬೇಕು. ಯಾಕಂದ್ರೆ ಯಾವಾಗಲೂ ನೋಡ್ಕೊಡಿ ಒಂದು ಹೋಲ್ಸಮ್ ಇಯರ್ ಇರ್ತೈತಲ್ಲ, ಲೈಕ್ 25 years, 50 years, 75 years, 100 years. These topics are very important for your examination. So that's why ಸರ್ ಸುಸ್ಥಿರ ನೀವು ಬೇಕಾದಂಥ ಎಕ್ಸಾಮ್ ತೆಗಿರಿ, ಎಲ್ಲ ಟಾಪಿಕ್ಸು ಸುಸ್ಥಿರ ಅಭಿವೃದ್ಧಿ ಗುರಿಗಳೇ ಲಿಂಕ್ ಇದೆ ರೀ. ಇದಕ್ಕೆ ಅಂತ ಹೇಳ್ಬೇಕಾದ್ರೆ ನಾವು ಒಂದು ಸಪ್ರೇಟ್ 2-3 ಸೆಷನ್ ಮಾಡಿಕೊಡ್ತಾನೆ ರೀ. ಹೌ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಫೋಕಸ್ ಆನ್ SDG ಗೋಲ್, ಹೌ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಕವರ್ ಅಂತೇಳಿ. ನಥಿಂಗ್ ಬಟ್ ಏನು ಗೊತ್ತ್ರಿ, ಘೋಷಣೆಯ ಮೇಲೆ ಇರ್ತವೆ ರೀ. ಘೋಷಣೆಯನ್ನು ಬರೀ ವಿಶ್ವಸಂಸ್ಥೆ ಅಷ್ಟೇ ತೊಗೋಬೇಕಂತೇನಿಲ್ಲ ಸರ್, ದೇಶಗಳು ತೊಗೊಂತವು. ಬೆಸ್ಟ್ ಎಕ್ಸಾಂಪಲ್ ನಾನು ಭಾರತ ಸರ್ಕಾರ ಅಂತ ಹೇಳ್ತೇನೆ. ಭಾರತ ಸರ್ಕಾರ ಬೇಕಾದ್ರೆ ನೋಡಿ ನೀವು ಸರ್, ಈ ವರ್ಷ ಭಾರತ ಸರ್ಕಾರ 2025 ಅನ್ನೋದ್ರೊಳಗೆ ಭಾರತ ದೇಶದಿಂದ TB ಹೊಡೆದು ಓಡಿಸ್ತೇವೆ ಅಂತ ತೊಗೊಂಡಿದ್ವಿ ಸರ್. ದಿಸ್ ಇಯರ್ ಇಂಡಿಯಾ ಹ್ಯಾವ್ ಕಮಿಟೆಡ್ ಟು ಎಲಿಮಿನೇಟ್ TB ಫ್ರಮ್ ಇಂಡಿಯಾ. ಅದರ ಅರ್ಥ ಅಪ್ಕಮಿಂಗ್ ಎಕ್ಸಾಮಲ್ಲಿ TB ಮೇಲೆ ಕ್ವಶನ್ಸ್ ಬರ್ತವೆ. 1 ಲೈನ್ ಬರ್ಬೋದು, ಹೇಳಿಕೆ ಬರ್ಬೋದು. ಆ ಹೇಳಿಕೆ ಬಂದರೆ ಹೆಂಗೆ ಟ್ಯಾಕಲ್ ಮಾಡಬೇಕು, 1 ಲೈನ್ ಬಂದರೆ ಹೆಂಗೆ ಟ್ಯಾಕಲ್ ಮಾಡಬೇಕು. ಯಾಕಂದ್ರೆ ನಾವು ಪ್ರಿಪರೇಷನ್ ಆಗ್ತಾ ಇರೋ ವರ್ಷದಲ್ಲೇ ಭಾರತ ಸರ್ಕಾರ ಒಂದು ರೋಗವನ್ನು ಹೊಡೆದು ಓಡಿಸ್ತೇನೆ ಅಂತ ಘೋಷಣೆ ಇರೋದ್ರಿಂದ ಯು ವಿಲ್ ಹ್ಯಾವ್ ಅ ಕ್ವಶನ್ ಬೇಸ್ಡ್ ಆನ್ TB ಎಲಿಮಿನೇಷನ್ ಪ್ರೋಗ್ರಾಮ್. ಅದೇ ಟೈಪ್ ನಾವು ಏನು ಮಾಡಿದ್ರಿ, 20% ಭಾರತ ತನ್ನ ಪೆಟ್ರೋಲ್ ಆ್ಯಂಡ್ ಡೀಸೆಲಲ್ಲಿ ಇಥನಾಲ್ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿತ್ತು. ಯಾವಾಗ 2015 ಪ್ಯಾರಿಸ್ ಒಪ್ಪಂದದಲ್ಲಿ ಇಂಡಿಯಾ ಸೆಡ್ ದ್ಯಾಟ್ ಬೈ 2030 ಇಂಡಿಯಾ ಇಸ್ ಗೋಯಿಂಗ್ ಟು ಅಡಾಪ್ಟ್, ದಟ್ ಈಸ್ ಎಥನಾಲ್ ಬ್ಲೆಂಡಿಂಗ್ ಇನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವೆಹಿಕಲ್. ಅಂದರೆ ನಾವು ಬಳಸುತ್ತಿರೋ ಪೆಟ್ರೋಲ್ ಡೀಸೆಲ್ ವಾಹನಗಳಲ್ಲಿ 20% ಇಥನಾಲನ್ನು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ನಾವು ವಿ ಕಾಲ್ ಎಸ್ ಅ ಇಥನಾಲ್ ಬ್ಲೆಂಡಿಂಗ್ ಅಂತ ಹೇಳ್ತಾರೆ. ಆದರೆ ಭಾರತ ಸರ್ಕಾರ ತಾನು ಘೋಷಣೆ ಮಾಡಿದ 30 ಕಮಿಟ್ಮೆಂಟ್ನ ವಾಪಸ್ ತೊಗೊಂಡು ಏನು ಮಾಡ್ತೀವಿ, ಇಲ್ಲ ನಾವು 2030 ತನಕ ಏನು ಹೋಗಂಗಿಲ್ಲ, 2025ಕ್ಕೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಇಥನಾಲ್ ಬ್ಲೆಂಡಿಂಗ್. ಸರ್, ಇಥನಾಲನ್ನು ಪೆಟ್ರೋಲ್ ಡೀಸೆಲ್ ಹಾಕುವುದರಿಂದಾಗ ಇಂಜಿನ್ನಿಂದ ಹೊಗೆಯ ಪ್ರಮಾಣ ಕಡಿಮೆಯಾಗಿ ವಾತಾವರಣದಲ್ಲಿ ನೋಡ್ರಿ ಹಸಿರುಮನೆ ಅನಿಲಗಳು ಮತ್ತು ಆಮ್ಲಜನಕಕ್ಕೆ ಕಾರಣವಾಗ ಸಲ್ಫರ್ ಡೈಆಕ್ಸೈಡ್ ಇವೆಲ್ಲ ಕಡಿಮೆಯಾಗಿ ಪರಿಸರ ಮಾಲಿನ್ಯ ತಗ್ಗುತ್ತವೆ ಅಂತೇಳಿ ಅದಕ್ಕೆ ಇಥನಾಲ್ ಬ್ಲೆಂಡಿಂಗ್. ಮೇ ಬಿ ನೀವು ಪೆಟ್ರೋಲ್ ಬಂಕಲ್ಲಿ ಹೋದಾಗ ನೋಡಿರ್ಬೋದು, ನೀವು ಇದನ್ನು ಪವರ್ ಅಂತಿರ್ತಾನೆ.
ಸರ್ ಪವರ್ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಸರ್ ಅಂದರೆ ನಾರ್ಮಲ್ ಪೆಟ್ರೋಲ್ಗೆ ಪವರ್ ಪೆಟ್ರೋಲ್ಗೆ ಏನಪ್ಪ ಅಂದ್ರೆ ಪವರ್ ಪೆಟ್ರೋಲಲ್ಲಿ ಇಥನಾಲ್ ಮಿಕ್ಸ್ ಮಾಡಿದರೆ ಅದು ಜಾಸ್ತಿ ಹೊಗೆಯನ್ನು ಬರುವುದಿಲ್ಲ. ಅದೇ ಥರ ನಾವು BS4 ಇಂದ BS6 ಇಂಜಿನ್ ಹೋಗಿ ಬಂದಿದ್ದೀವಿ ನಾವು. ಸೊ ನಥಿಂಗ್ ಬಟ್ ಏನು ಗೊತ್ತ್ರಿ, ಬರೀ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಷ್ಟೇ ಅಲ್ಲ, ದೇಶಗಳು ಕೂಡ ತೊಗೊಂತಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 2025 ಇದನ್ನು ಕೇಳ್ಬೋದು ರೀ. ಇಲ್ಲತ್ತಂದ್ರೆ ಇಥನಾಲ್ ಬ್ಲೆಂಡಿಂಗ್ ಮೇಲೆ ಕೇಳ್ಬೋದು. ಇಲ್ಲತ್ತಂದ್ರೆ ದಟ್ ಈಸ್ ಜೈವಿಕ ಇಂಧನ. ಇಥನಾಲ್ ಅನ್ನೋದೇನು ರೀ ಜೈವಿಕ ಇಂಧನ. ಯಾಕಂದ್ರೆ ಕಬ್ಬಿನ ಜಲ್ಲೆಗಳಿಂದ ಇಥನಾಲನ್ನು ತೆಗಿತೀರಂದಾಗ ಕಬ್ಬಿನ ಜಲ್ಲೆಗಳು ಬೇಕಲ್ಲಿಗೆ. ಅಂದರೆ ಸರ್ಕಾರ ಯಾವ ಪ್ರದೇಶದಲ್ಲಿ ಕಬ್ಬನ್ನು ಜಾಸ್ತಿ ಬೆಳೆಸ್ತಾರಲ್ಲ ಅವ್ರ ಜೊತೆ ಟೈಅಪ್ ಆಗ್ಬೋದು. ಸರ್ ದೀಸ್ ಟೈಪ್ ಆಫ್ ಟಾಪಿಕ್ಸ್ ವಿ ಹ್ಯಾವ್ ಪ್ಲೆಂಟಿ ಆಫ್ ಟಾಪಿಕ್ಸ್ ಅಂದರೆ. ಸೊ ಒಂದು ಓವರ್ ಏನು ಕೊಡ ತಂಗೋದ್ರಿ, ನಿಮ್ಗೊಂದು ಕ್ಲಾರಿಟಿ ಬರ್ತೈತೆ. ಅಂದರೆ ಸೆಕೆಂಡ್ ಟೈಪ್ ಕರೆಂಟ್ ಅಫೇರ್ಸು ದೇಹವಾಗಿರ್ತದೆ ರೀ. ಯಾಕಂದ್ರೆ ಟುಡೇ ಸೆಷನ್ ಓನ್ಲಿ ಒಂದು ಓವರ್ ಇರೋದ್ರಿಂದ ನಾನು ಜಸ್ಟ್ ಓವರ್ ಕೊಡತ್ತಾನೆ. ಅಂದರೆ ಇದು ಸೆಕೆಂಡ್ ಟೈಪ್ ಆಫ್ ಕರೆಂಟ್ ಅಫೇರ್ಸ್ ರೀ. ಇನ್ನು ಸರ್ ಲಾಸ್ಟ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಟೈಪ್ ಏನು ಗೊತ್ತೀರಿ, ಥರ್ಡ್ ಟೈಪು ದಟ್ ಈಸ್ ವಿಷಯವನ್ನು ಅಂದರೆ ಸಬ್ಜೆಕ್ಟ್ ವೈಸ್. ಅಂದರೆ ಕರೆಂಟ್ ಅಫೇರ್ಸಲ್ಲಿ ಏನು ಮಾಡ್ಕೊಂಡಿದ್ದೀನಿ ನಾನು, ಫಸ್ಟ್ ಒನ್ ಫ್ಲೋಟಿಂಗ್ ಆರ್ ಸ್ಟ್ಯಾಟಿಕ್ ಫಿಕ್ಸ್ಡ್ ಇರ್ತೈತೆ ರೀ. ಈ ವರ್ಷ ಟೂರ್ನಮೆಂಟ್ ಆತಂದ್ರೆ ನೆಕ್ಸ್ಟ್ ಆವೃತ್ತಿ ಬರುತ್ತಾನೆ ಅದೇ ಡೇಟ್ ಇರ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ರೀ ದೇವಕ್ಕೆ ಥೀಮ್ ಬೇಸ್ಡ್ ರೀ. ಆ್ಯಂಡ್ ಥರ್ಡ್ ಒನ್ ಏನು ಗೊತ್ತೀರಿ, ದಟ್ ಈಸ್ ಸಬ್ಜೆಕ್ಟ್ ವೈಸ್. ಬೇಕಾದ್ರೆ ನೀವು ನೋಡ್ಕೊಡ್ರಿ, ಇವೆರಡೂ ಸಬ್ಜೆಕ್ಟನ್ನು ನೀವು ಸೈಡ್ ಅಂದರೆ ಎರಡೂ ಸಬ್ಜೆಕ್ಟ್ ನೀನು ಪಕ್ಕದಲ್ಲಿ ತಗೊಂಡು ಓದಬೇಕು. ದ್ಯಾಟ್ ಈಸ್ ಪರಿಸರ ಮತ್ತು ವಿಜ್ಞಾನ ಆ್ಯಂಡ್ ತಂತ್ರಜ್ಞಾನ. ಸೊ ಪ್ಲೀಸ್ ರಿಮೆಂಬರ್ ಸೋನ್, ಅಂದರೆ ಯು ಹ್ಯಾವ್ ಟು ಫೋಕಸ್ ಆನ್ EVS ಎನ್ವೈರ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್. ಕರೆಂಟ್ ಅಫೇರ್ಸ್ ಕ ಬಾಪ್ ಅಂತಾರಲ್ಲ, ಅಂದರೆ ಕರೆಂಟ್ ಪ್ರಚಲಿತ ಘಟನೆಗಳ ಅಪ್ಪುಗಳಂದ್ರೆ ಏನು ಗೊತ್ತ್ರಿ, ಇವೆರಡೂ ಸಬ್ಜೆಕ್ಟ್. ಅಂದರೆ ಫಸ್ಟ್ ಟೈಪ್ ಕರೆಂಟ್ ಅಫೇರ್ಸು ದ್ಯಾಟ್ ಈಸ್ ಸ್ಟ್ಯಾಟಿಕ್ ಆರ್ ಫ್ಲೋಟಿಂಗ್ ರೀ. ಸೆಕೆಂಡ್ ಟೈಪ್ ಆಫ್ ಕರೆಂಟ್ ಅಫೇರ್ಸು ದ್ಯಾಟ್ ಈಸ್ ಥೀಮ್ ಬೇಸ್ಡ್ ರೀ. ಥರ್ಡ್ ಟೈಪ್ ಆಫ್ ಕರೆಂಟ್ ಅಫೇರ್ಸ್ ಏನು ಗೊತ್ತೀರಿ, ಸಬ್ಜೆಕ್ಟ್ ವೈಸ್ ಆಗ್ತದೆ. ಆ ಸಬ್ಜೆಕ್ಟ್ ವೈಸಲ್ಲಿ ಜಾಸ್ತಿ ವಿಷಯವನ್ನು ಆಧಾರಿತ ಕರೆಂಟ್ ಅಫೇರ್ಸ್ ಆಗೋದೇ ಎನ್ವೈರ್ಮೆಂಟ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಯಾಕಂದ್ರೆ ಸರ್ ಒನ್ಸ್ ಅಪಾನ್ ಇನ್ ಟೈಮ್ ವಿ ಯೂಸ್ ಟು ಸೇ ಸರ್ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಿದ್ರಿ. ಎಸ್, ಈಗಾದರೂ ಒಪ್ಕೊಂತಾನೆ ರೈತ ದೇಶದ ಬೆನ್ನೆಲುಬು. ಆದರೆ ಬದಲಾಗುತ್ತಿರೋ ಪರಿಸರ ತಕ್ಕಂಗೆ, ಬದಲಾಗುತ್ತಿರೋ ಮಣ್ಣಿನ ಫಲವತ್ತತೆ ತಕ್ಕಂಗೆ ರೈತರಿಗೆ ಲಾಭ ಬರಬೇಕಾದ್ರೆ ರೈತ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲೇಬೇಕು. ಬಿಕಾಸ್ ರೈತರ ಮಕ್ಕಳು ರೈತ ಆಗೋದು ತಪ್ಪಿಲ್ಲ ರೀ. ನಮ್ಮ ತಂದೆ ತಾಯಿ ರೈತರಿದ್ದಾಗ ಇದ್ದ ಮಣ್ಣಿನ ಫಲವತ್ತತೆ ಮತ್ತು ವಾತಾವರಣದ ಪರಿಸ್ಥಿತಿಗಳು ಬೇರೆವಾಗಿದ್ದವು. ಇವಾಗ ಈಗಿನ ಪ್ರಸ್ತುತ ವಾತಾವರಣ ಪರಿಸ್ಥಿತಿ ತಕ್ಕಂಗೆ ಮೀನ್ಸ್ ವಾಟ್ ಎವರ್ ದ ಕರೆಂಟ್ ಎನ್ವೈರ್ಮೆಂಟಲ್ ಕಂಡೀಷನ್ ವಿ ಹ್ಯಾವ್ ನೌ ಆ್ಯಂಡ್ ವಾಟ್ ಎವರ್ ದ ಫರ್ಟಿಲಿಟಿ ಆಫ್ ಅ ಸಾಯಿಲ್ ವಿ ಹ್ಯಾವ್ ನೌ, ಇದರ ಅನುಗುಣವಾಗಿ ನಾನು ರೈತಂದರೆ ಕೃಷಿಯಲ್ಲಿ ಏನಾದರೂ ಅಭಿವೃದ್ಧಿಯನ್ನು ತಂದರೆ ಅವಾಗ ನಾ ಹೆಮ್ಮೆಯಿಂದ ಹೇಳ್ಬೋದು ರೈತನ ಮಗ ರೈತ ಆಗೋದು ಹೆಮ್ಮೆ ಅಂತೇಳಿ. ಅತಿ ಹೆಚ್ಚು ಭಾರತದಲ್ಲಿ ರೈತರ ಸಮಸ್ಯೆ ಏನು ಗೊತ್ತ್ರಿ, ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಲ್ಯಾಕ್ ಆಗ್ತಾ ಇದೆ. ಅದಕ್ಕೆ ನಮ್ಮಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ರೈತರಿಗೆ ಲಾಭ ಆಗ್ತಾ ಇಲ್ಲ. ಆ್ಯಸ್ ಅ ಸಿಟಿಸನ್ ಒಬ್ಬ ವ್ಯಕ್ತಿ ತಿಳಿದವನಾಗಿ ನಾವು ಗೌರ್ಮೆಂಟ್ ಎಕ್ಸಾಮ್ ಆಗುತ್ತೋ ಬಿಡುತ್ತೋ ದ್ಯಾಟ್ ಇಸ್ ಸೆಕೆಂಡ್ರಿ. ಇಲ್ಲಿ ನಾಲೆಜ್ ತಗೊಂಡು ಹಂತವಾಗಿ ಎಲ್ಲ ಕ್ಷೇತ್ರದಲ್ಲಿ ವಿ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್. ಅಂದರೆ ವಿಷಯವನ್ನು ಆಧರಿತ. ಸೊ ನಾಳೆಯಿಂದ ನಾನು ಎನ್ವೈರ್ಮೆಂಟು ಮತ್ತು ಸೈನ್ಸ್ ಆ್ಯಂಡ್ ಟಾಪಿಕ್ಸ್ನ ನಿಮಗೆ ಕವರ್ ಮಾಡಿಕೊಡ್ತೇನೆ. ಅಂದರೆ ಕರೆಂಟ್ ಅಫೇರ್ಸಲ್ಲಿ ಥರ್ಡ್ ಒನ್ ಇರೋದು ಸಬ್ಜೆಕ್ಟ್ ಆಧಾರಿತ ರೀ. ಸೊ ಬೇಕಾದ್ರೆ ನೋಡಿರಿ, ಪರಿಸರ ಅಂತ ಬಂದಾಗ ಆಬ್ವಿಯಸ್ಲಿ ಬೇಸಿಕ್ಸ್ ಮೇಲೆ ಕೇಳ್ತಾನೆ, ಡಿಫ್ರೆನ್ಸ್ ಮೇಲೆ ಕೇಳ್ತಾನೆ, ಕೆಲವೊಂದಿಷ್ಟು ಮಾಲಿನ್ಯಗಳ ಬಗ್ಗೆ ಕೇಳ್ತಾನೆ ರೀ. ಅದಕ್ಕೆ ಸರ್ಕಾರಗಳು ತೆಗೆದುಕೊಂಡ ಕ್ರಮಗಳ ಮೇಲೆ ಕೇಳ್ತಾನೆ. ಸೊ ನಥಿಂಗ್ ಬಟ್ ವಿ ಹ್ಯಾವ್ ಓವರ್ ಯು ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನು ಇಂಪಾರ್ಟೆಂಟ್ ಟಾಪಿಕ್ಸ್ನ ಯಾವ ಥರ ನೋಡ್ಬೇಕಂತೇಳಿ. ಸೊ ಐ ಹೋಪ್ ಇವತ್ತಿನ ದಿನ ಒಂದು ಸ್ವಲ್ಪ ಕ್ಲಾರಿಟಿ, ಬಿಕಾಸ್ ಇಟ್ಸ್ ಎಸ್ ಓವರ್ ಯು. ಯಾಕಂದ್ರೆ ಸ್ಟಿಲ್ ಲಾಂಗ್ ವೇ ಟು ಗೋ, ಇನ್ನೂ ಭಾಳ ಹೋಗೋದಿದ್ದೀರಿ. ಅಂದರೆ ಹಂತವಾಗಿ ಒಂದೊಂದು ವೀಡಿಯೋಸ್ನ ನಾನು ಕ್ಲಾರಿಫೈ ಮಾಡ್ಕೊತಾನೆ ಬರ್ತಾನೆ. ಸರ್ ನೀವು ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರೋದು. ಬಿಕಾಸ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕರೆಂಟ್ ಸಿಚುವೇಶನ್. ಅಂದರೆ ಎಷ್ಟೋ ಸ್ಟೂಡೆಂಟ್ಸು ಒಮ್ಮೆ ಸ್ಟ್ಯಾಟಿಕ್ ಕೊಟ್ಟಾಗ ಸ್ಟಕ್ ಆಗತ್ತಾರೆ, ಒಮ್ಮೆ ಸಬ್ಜೆಕ್ಟ್ ಕೊಟ್ಟಾಗ ಸ್ಟಕ್ ಆಗುತ್ತಾರೆ ಎಕ್ಸಾಮಲ್ಲಿ. ಹಿಂಗೆ ಓದಿದ್ರೆ ಹಿಂಗೆ ಕೊಡ್ತಾ ಇದ್ದೀನಿ, ಹಿಂಗೆ ಓದಿದ್ರೆ ಹೀಗೆ ಕೊಡ್ತಾ ಇದ್ದೀನಿ. ಸರ್ ಎರಡಕ್ಕೂ ರೆಡಿ ಇರಲಿಲ್ಲ. ಇಟ್ಸ್ ಬೆಟರ್ ಟು ಬಿ ರೆಡಿ. ಬಿಕಾಸ್ ಐ ಸೈಡ್ ಅರ್ಲಿ ಇಟ್ಸ್ 100 ಪೋಸ್ಟ್ ಕರೆದಿದ್ದಾರೆ ಅಂದರೆ 100 ಜನನ ಮಾತ್ರ ತೊಗೊತಾನೋ. ಆ 100 ಜನ ಎಲ್ಲ ಆ್ಯಂಗಲಲ್ಲಿ ಪ್ರಶ್ನೆಗಳು ಬಂದರೆ ಆನ್ಸರ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಅದನ್ನು ಹೇಗೆ ಅನ್ನೋದು ನಾವು ನೀವು ಇಬ್ಬರು ಸೇರಿಕೊಂಡು ವಿ ಕ್ಯಾನ್ ಡಿಕೋಡ್ ದೋಸ್ ಕ್ವಶನ್ಸ್. ಅಂದರೆ ನೀವು ನಮಗೆ ಸಹಕರಿಸಿ ನಾವು ನಿಮಗೆ ಸಹಕರಿಸ್ತೇವೆ ರೀ. ಅದರಿಂದ ಏನು ಮಾಡೋದು ಗೊತ್ತ್ರಿ, ಒಂದು ಕ್ವಾಲಿಟಿ ಅಸೆಸ್ಮೆಂಟ್ ಮಾಡ್ತಾ ಇನ್ನು ಮುಂದೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ರೀ. ಐ ಹೋಪ್ ಜಸ್ಟ್ ಒಂದು ಓವರ್ ಅಂತಿರ್ಬೇಕಾದ್ರೆ ಒಂದು ಕ್ಲಾರಿಟಿ ಬಂದಿದೆ ಅನ್ಕೊತೀನಿ. ಐ ಹೋಪ್ ನಿಮಗೆ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯೂಶ್ವಲಿ ಆ್ಯಸ್ ಅ ಆಸ್ಪಿರೆಂಟ್
ಆ್ಯಸ್ ಎ ಆಸ್ಪಿರೆಂಟ್ ನಾವು ಶೇರ್ ಮಾಡ್ಲಿಕ್ಕಂದ್ರೆ ಆ್ಯಸ್ ಕೌಟಿಲ್ಯ ಸೆಡ್, ಯುವರ್ ನೇಬರ್ಸ್ ಆರ್ ಯುವರ್ ನ್ಯಾಚುರಲ್ ಎನಿಮೀಸ್ ಅಂತೇಳಿ ಕೌಟಿಲ್ಯ ಹೇಳಿದಾನೆ. ಬಟ್ ಆದರೂ ಒಂದು ಒಳ್ಳೆ ಕಂಟೆಂಟು ಇನ್ನೊಂದು 4 ಜನಕ್ಕೆ ಹಂಚಿದ್ರೆ ಏನಾಗಲ್ಲ, ಯಾಕಂದ್ರೆ ಅದಕ್ಕೆ ನಮ್ಮ ವಚನಕಾರರು ಹೇಳ್ತಾರೆ, ಕಟ್ಟಿಟ್ಟ ಬುದ್ಧಿ ಕೊಳಿತೈತೆ, ಬಿಚ್ಚಿಟ್ಟ ಬುದ್ಧಿ ಬೆಳಿತೈತೆ ಅಂತೇಳಿ. ಬಿಕಾಸ್ ನಾಲೆಜ್ ಹ್ಯಾಸ್ ಟು ಶೇರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ದೆನ್ ಓನ್ಲಿ ಇಟ್ ವಿಲ್ ಬಿ ಗ್ರೋ. ಬಿಕಾಸ್ ಮೇ ಬಿ ನೀವು ಒಂದು ಟಾಪಿಕಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ನಿಮ್ಮ ಫ್ರೆಂಡ್ ಇನ್ನೊಂದು ಸಬ್ಜೆಕ್ಟಲ್ಲಿ ಇರ್ಬೋದು. ಎಕ್ಸ್ಚೇಂಜ್ ಮಾಡ್ಕೊಳೋದ್ರಿಂದ ಇಬ್ಬರಿಗೂ ಲಾಭ ಆಗುತ್ತೆ. ಯಾಕಂದರೆ ಇನ್ ಸಿವಿಲ್ ಪ್ರಿಪ್ರೇಷನ್ ವಿ ಹ್ಯಾವ್ ಟು ಬಿ ಇನ್ ಅ ಮ್ಯೂಚುವಲಿಸಮ್. ಅಂದರೆ ನಾವು ಸಿವಿಲ್ ಪ್ರಿಪರೇಷನ್, ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡೋಕೆ ಇಬ್ಬ ವ್ಯಕ್ತಿಗಳು ಒಂದು ಏನು ಗೊತ್ತ್ರಿ, ದಟ್ ಈಸ್ ಸಿಂಬಾಯ್ಟಿಕ್ ಸಂಬಂಧದಲ್ಲಿ. ನನಗೆ ನೀ ಹೆಲ್ಪ್ ಮಾಡಿರಿ, ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ, ಅಂದರೆ ಸಿಂಬಾಯ್ಟಿಕ್ ರಿಲೇಷನ್ಲಿ ಇರಬೇಕು ರೀ. ಐ ಹೋಪ್ ಒಂದು ಕ್ಲಾರಿಟಿ ಬಂದಿದ್ದೀನಿ ಅನ್ಕೊತೇನೆ. ಹೋಪ್ ನೆಕ್ಸ್ಟ್ ವೀಡಿಯೋದಿಂದ ನಿಮಗೆ ಡೌಟ್ ಸೆಷನ್ಸು ಬೇಕಾದ್ರೆ ಕವರ್ ಮಾಡಿಕೊಂಡು ಈಚ್ ಟಾಪಿಕ್ ಆದಮೇಲೆ ಯಾವ ಥರ ಒನ್ಲೈನ್ ಕ್ವಶನ್ ಬರುತ್ತೆ, ಯಾವ ಥರ ಕಾನ್ಸೆಪ್ಟ್ ಕ್ಲಾರಿಟಿ ಅಂದರೆ ಕಾನ್ಸೆಪ್ಟ್ ಹೇಳಿಕೆ ಬರುತ್ತೆ ಅನ್ನೋದು ಸಾಲ್ವ್ ಮಾಡೋಣ ರೀ. ಐ ಹೋಪ್ ಈ ವಿಡಿಯೋನ ತಪ್ಪದೇ ಶೇರ್ ಮಾಡ್ತೀರಿ ಅನ್ಕೊತಾನೆ ರೀ. ಓಕೆ, thank you guys, have a nice day.